ಎಲ್ರಿಗೂ ನಮಸ್ಕಾರ. ಟ್ರೇಲರ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಪರ್ಸ್ನಲ್ ಆಗಿ ಫೈಟ್ಸ್, ಸಾಂಗ್ ಆ್ಯಂಡ್ ಡ್ಯಾನ್ಸ್ ನೋಡಿದ್ದೀನಿ. ಸೊ ಇಟ್ ಲುಕ್ಸ್ ವೆರಿ ಗುಡ್. ರಕಿ, ಯು ಆರ್ ವೆರಿ ಪ್ರಾಮಿಸಿಂಗ್. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. 1.5 ವರ್ಷದ ಹಿಂದೆ ಹನಿ ಹನಿ ಅಂತ ಒಂದು ವಿಡಿಯೋ ಸಾಂಗು ರಕ್ಕಿ ಮಾಡಿರ್ತಾನೆ. ಅದನ್ನು ಅವ್ರ ತಂದೆಯವರು ನನಗೆ ಕಳಿಸ್ತಾರೆ. ಅದನ್ನು ನಾನು ನೋಡ್ತೀನಿ. ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ, ಶಾಕ್ ಆಗುತ್ತೆ. ಏನು ಒಳ್ಳೆ ಹೀರೋ ಮೆಟೀರಿಯಲ್ಲು, ಜರ್ಮನಿಲಿ ಕನ್ನಡ ಹುಡುಗ ಇದ್ದಾನೆ, ಯಾಕೆ ಇವ್ರಿಗೊಂದು ನೀವು ಸಿನಿಮಾ ಮಾಡ್ಬೋದು ಅಂತ ಅವ್ರ ಅಪ್ಪಂಗೆ ಹೇಳ್ತೀನಿ. ಅವರಪ್ಪ ಹೇಳ್ತಾರೆ, ಅಂದರೆ ಸುರೇಶ್ ಅವರು ನಾನು ಒಂದು 21 ವರ್ಷದ ಫ್ರೆಂಡ್ಶಿಪ್ಪು. ನಾನು ಅವರು ಒಂದೇ ಕಂಪ್ನಿಲಿ IT ಕಂಪ್ನಿಲಿ ಇದ್ವಿ. ಸೊ ಅವಾಗ ಅವರು ಸುರೇಶ್ ಅವರು ಹೇಳ್ತಾರೆ, ನೋಡಿ ನಾನು ಮಾಡೋಕ್ಕೆ ರೆಡಿನಿ, ಆದರೆ ಅಶ್ವಿನಿ ಮೇಡಮ್ಮು ಅದು ಸ್ಟೋರಿನ ಓಕೆ ಮಾಡಿದ್ರೆ ಮಾತ್ರ ನಾನು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದು ಬಾಲ್ನು ನನ್ನ ಕೋರ್ಟ್ಗೆ ಹಾಕ್ತಾರೆ. ಸೊ ಒಂದು ದೊಡ್ಡ ಗುಣ ಏನಂದರೆ, ಇವತ್ತಿನ ಸ್ವಾರ್ಥ ಜಗತ್ತಲ್ಲಿ ಅಂದರೆ ಒಬ್ಬ ಮನುಷ್ಯನ ಇಂಟ್ರೊಡ್ಯೂಸು ಮಾಡ್ಕೊಡಲ್ಲ. ಇವತ್ತು ಎಂಥ ಜನಗಳಿದ್ದಾರೆ ಅಂದರೆ, ಸರ್ ಅವ್ರನ್ನೊಂದು ಸ್ವಲ್ಪ ಕನೆಕ್ಷನ್ ಮಾಡಿಕೊಡಿ ಅಂದರೆ ಕೊಡಲ್ಲ. ಆ ಥರ ಜನಗಳಿರ್ತಾರೆ. ನಮ್ಮ ಸುರೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಮುಂದೆ ಕೂರಿಸಿ ಕತೆ ಹೇಳಿಸ್ತಾರೆ. ಇದು ಹ್ಯಾಟ್ಸ್ ಆಫ್ ಅವ್ರಿಗೆ. ಅವ್ರು ಇಲ್ಲ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸರ್. ಇದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರಿದೆ ಅಂತ ಘಟನೆ ಇದು. ಸೊ ಅಲ್ಲಿ ಹೋಗಿ ಕೂರಿಸಿ 2 ಕತೆ ಹೇಳಿಸ್ತಾರೆ ನನ್ನ ಕೈಲಿ. ಮೇಡಮು ತುಂಬ ಚೆನ್ನಾಗಿ ಹೇಳ್ತಾರೆ. 2 ಕತೆನೂ ಚೆನ್ನಾಗಿದೆ, ಯಾವ್ದು ಮಾಡ್ತೀರಾ ಅಂತ ನನಗೆ ಕೇಳ್ತಾರೆ. ನಂಗೆ ಶಾಕ್ ಆಗುತ್ತೆ ಒಂದು ನಿಮಿಷ. ಅವತ್ತು ಎಲ್ಲರೂ ಇರ್ತಾರೆ. ವಿಜೇಶ್ವರಿ ಆಫೀಸು ನಾನು ಫಸ್ಟ್ ಟೈಮ್ ಹೋಗಿ ನರೇಟ್ ಮಾಡ್ತೀನಿ. ಐ ವಾಸ್ ಥ್ರಿಲ್ಡ್ ಆ್ಯಕ್ಚುಲಿ. ಆ ಒಂದು ರಾಜ್ಕುಮಾರ್ ಶೀಲ್ಡ್ಗಳು, ಆ ಒಂದು ಮೆಮೆಂಟೋಸು, ಅಪ್ಪು ಅವರ ಫೋಟೋ, ಅದೆಲ್ಲ ಒಂಥರ ನನಗೆ ಇನ್ಸ್ಪಿರೇಷನ್ ಆಯಿತು ನನಗೆ. ಸೊ 2 ಕತೆನೂ ಹಾಗೆ ಅವರು ಮೇಡಮ್ ಹೇಳ್ತಾರೆ, ಬೌಂಡೆಡ್ ಸ್ಕ್ರಿಪ್ಟ್ನ ರೆಡಿ ಮಾಡಿ ನೀವು ಬೇಗ ಕೊಡಿ ಅಂತ. ನಾನು ಭಾಳ ಬೇಗ ಬೌಂಡೆಡ್ ಸ್ಕ್ರಿಪ್ಟ್ ಮಾಡಿ ಕೊಡ್ತೀನಿ. ಸೊ ಅವಾಗ ರಕ್ಕಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾನು ರಕ್ಕಿಗೆ ಫಸ್ಟಿಂದನೂ ಹೇಳ್ತಾ ಇದ್ದೆ, ಕ್ಯಾಮ್ರಾ ಮುಂದೆ ಬರ್ಬೇಕಾದ್ರೆ ಯಾರೇ ನಾಯಕ ನಟನಾಗಲಿ ಸರಿಯಾದ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಅಂತ. ಸರಿಯಾಗಿ ಹೋಮ್ವರ್ಕ್ ಮಾಡಿದ್ರೆ ಮಾತ್ರ ನಾನು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತೀನಿ, ಮಾಡ್ಬೋದು. ಯಾಕಂದರೆ ನಾವೆಲ್ಲೋ ನಗುಪಾಟ್ಲ ಥರ ಆಗ್ಬಾರ್ದು. ಏನೋ ಒಂದು ನೋಡಿದ್ರು ಏನು ಹಿಂಗೆ ಮಾಡ್ತಾನೆ ಏನು ಅಂತ ಆ ಥರ ಯಾರ ಕೈಲಿ ಅನ್ಸ್ಕೋಬಾರ್ದು. ಅಟ್ಲೀಸ್ಟ್ ಒಂದು 90% ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಾನು ಸರಿಗೆ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟ್ ಬರೆದಾಗ ಒಂದು 7 ತಿಂಗಳಿಂದ 8 ತಿಂಗಳು ಕ್ಲಾಸು, ಆನ್ಲೈನ್ ಕ್ಲಾಸು, ಡೈಲಾಗ್ ಡೆಲಿವರಿ ಎಲ್ಲ ಮಾಡಿದೆ ಅವನು. ನಾನು ಅದನ್ನು ಥ್ಯಾಂಕ್ಸ್ ಹೇಳ್ತೀನಿ ಇವನಿಗೆ. ತುಂಬ ಚೆನ್ನಾಗಿ ತಯಾರಾದ ಅವನು. ಕ್ಯಾಮ್ರಾ ಮುಂದೆ ಏನು ಮಾಡಬೇಕು, ನೀವು ಆನ್ಲೈನಲ್ಲೇ ಎಲ್ಲ ಟ್ರೈನ್ ಮಾಡಿದೀನಿ. ಪ್ಲಸ್ ಜರ್ಮನ್ ಫೈಟರ್ಸು, ಕರೆಕ್ಟ್ ಅಲ್ಲ? ಅದು ಅವನು ಹೇಳಿದ, ನಾನು ಹೇಳ್ತೇನೆ. ಜರ್ಮನ್ ಫೈಟರ್ಸ್ನ ಜೊತೆ ಕೂತ್ಕೊಂಡು ಒಂದು ಟ್ರೈನ್ ಇಂಡಿಯನ್ ಫೈಟ್ಸ್ನ ಅವ್ರಿಗೆ ಜರ್ಮನ್ ಫೈಟ್ಸ್ ತೋರಿಸಿ, ಅವರು ಏನು ಈ ಥರ ಇದೆ ಫೈಟ್ಸ್, ಜರ್ಮನಿ ಕನ್ನಡ ಫೈಟ್ಸ್ ಈ ಥರ ಇದೆ, ಅವರು ಇದು ನೋಡಿ ಇವನಿಗೊಂದು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು. ಸೊ ಮತ್ತು ಡ್ಯಾನ್ಸು ಎಲ್ಲ ತಯಾರಾಗಿ ನಾವು ಅಕ್ಟೋಬರ್ ಎಂಡಲ್ಲಿ ಶುರು ಮಾಡಿದ್ವಿ ಸಿನಿಮಾ. ಅಕ್ಟೋಬರ್ ಎಂಡ್ 2025 ನೀವೆಲ್ಲರೂ ಬಂದಿದ್ರಿ ಅವತ್ತು, ಎಲ್ಲರೂ ಹರಿಸಿದ್ರಿ ನಮಗೆ. ಸೊ ತ್ವರಿತಗತಿಯಲ್ಲಿ ಭಾಳ ಫಾಸ್ಟಾಗಿ ಇದು ಒಂದು 35 ಡೇಸಲ್ಲಿ ನಾವು ಶೂಟಿಂಗ್ ಮುಗಿಸಿ, ಸೊ ಇವತ್ತು ಅಶ್ವಿನಿ ಮೇಡಮ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಸೊ ತಾವುಗಳೆಲ್ಲ ಮಾಧ್ಯಮ ಮಿತ್ರರು, ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವನು ಕನ್ನಡ ಚಿತ್ರರಂಗಕ್ಕೆ ತುಂಬ ಆಸೆಗಳಿಟ್ಕೊಂಡು ಬಂದಿದ್ದಾನೆ. ಓಕೆ, ನೀವು ಟ್ರೈಲರು ನೋಡಿದ್ದೀರಾ, ಒಂದು ಸ್ಯಾಂಪಲ್ಲು ತೋರಿಸಿದ. ಸಿನಿಮಾದಲ್ಲಿ ಖಂಡಿತ ನಿಮಗೆ ಬೇಜಾರಂತೂ ಆಗಲ್ಲ. ನಿಮಗೆ ಖಂಡಿತಾಗಿ ಎಂಜಾಯ್ ದ ಸಿನಿಮಾ. ಯಾಕಂದರೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಒಬ್ಬ ಹೀರೋನ ಏನೇನು ಅವನಿಗೆ ಬೇಕೋ ವಿದ್ಯಾರ್ಹತೆ ಎಲ್ಲನೂ ಇವನು ತಿಳ್ಕೊಂಬಂದಿದ್ದಾನೆ. ಸೊ ಹಾಗಾಗಿ ಇವನ್ನ ನಾನು ಮೋರ್ ದೆನ್ ಆ್ಯಕ್ಟರ್, ನಾನು ಇವನ್ನ ನನ್ನ ಮಗ ಅಂತಲೇ ಹೇಳ್ತೀನಿ ಯಾವಾಗಲೂ. ಐ ಟ್ರೀಟ್ ಹಿಮ್ ಆಸ್ ಮೈ ಓನ್ ಸನ್. ನಾನು ಅದೇ ಯಾವಾಗಲೂ ಹೇಳಿದೆ, ನೀನು ನನ್ನ ಮಗ ಇದ್ದಂಗಪ್ಪ, ಖಂಡಿತ ನಾನು ನಿನಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ. ಸೊ ಅದೇ ಥರ ಇವನ್ನ ದಯವಿಟ್ಟು ಮಾಧ್ಯಮ ವರ್ಗದವರು, ಮಾಧ್ಯಮ ಮಿತ್ರರು ಎಲ್ಲರೂ ದಯವಿಟ್ಟು ಇವನ್ನ ಒಂದು ಬೆಳೆಸಿ ಮತ್ತು ಒಂದು ಒಳ್ಳೆ ಪ್ರಚಾರ ಕೊಡಿ. ಈ ಥರ ಕನ್ನಡ ಇಂಡಸ್ಟ್ರಿಗೆ ಈ ಥರ ಹೀರೋ ಅವಶ್ಯಕತೆ ಇದೆ ಅಂತ ಒಂದು. ಎರಡನೇದು, ಇಲ್ಲಿ ಕೂತಿದ್ದಾರೆ ಬಲಗಡೆ ಇಬ್ಬರು ಹೀರೋಯಿನ್ಸು, ಇವ್ರನ್ನ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗೋಯ್ತು ನನಗೆ. ಸುಮಾರು ಒಂದು 50 ಜನನ ಆಡಿಷನ್ ಮಾಡಿ ಸಾಕಾಯಿತು. ಮಹಾಲಯ ಅಮಾವಾಸ್ಯೆ ಸೀಸನ್ನು ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ಮಹಾಲಯ ಅಮಾವಾಸ್ಯೆ ಆದಮೇಲೆ ಸೆಲೆಕ್ಟ್ ಆಗೋದು ನೋಡಿ ಸರ್ ಅಂದು. ಮಹಾಲಯ ಅಮಾವಾಸ್ಯೆ ಆದಮೇಲೆ ಇವರಿಬ್ಬರು ಬಂದ್ಬಿಟ್ಟು ಡೈಲಾಗ್ ಮಾತಾಡ್ತಾರೆ, ಇವರಿಬ್ಬರು ಸೆಲೆಕ್ಟ್ ಆದರು. ಇವರು ಅಷ್ಟೇ, ಅವರು ಪಲ್ಲವಿ ಮಂಜುನಾಥ್, ಇವರು ಆಶಿಕಾ ಸೋಮಶೇಖರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಯು ರಿಯಲಿ ಎಂಜಾಯ್ ದ ಕ್ಯಾರೆಕ್ಟರ್. ಇದಲ್ಲದೆ ನಮ್ಮ ಸುರೇಶ್ ಬಿ ಅವರದು, ಅವ್ರು ಹೇಳಿದ್ರು ಕತೆ, ನಾನು
ಫೋಟೋ ನೋಡ್ಬಿಟ್ಟಾದ್ಮೇಲೆ ನನಗೆ ಡಾನ್ ಪಾತ್ರ ಒಪ್ಕೊತೀನಿ ಅಂತ. ಬಟ್ ಆದರೆ ನಾನು ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಅವ್ರ ಕ್ಯಾರೆಕ್ಟರ್ ಬರಿಬೇಕಾದ್ರೆ ಅವ್ರ ಡಾನ್ ಅವರೇ ಮಾಡೋದು, ಅವರೇ ಮಾಡೋಕ್ಕಾಗತ್ತೆ ಅಂತ. ಸೊ ಅದಕ್ಕೆ ಅವರು ನನಗೆ ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನೀವು ತೆರೆ ಮೇಲೆ ನೋಡಿ ಆನಂದಿಸಬೇಕು. ಆ ಚುಟ್ಟ ಸೇದೋದು, ಆ ಸಿಗಾರ್ ಸೇದೋದು, ಆ ಸ್ಟೈಲು, ಆಮೇಲೆ ಆ ಕಾಮಿಡಿ ಮಾಡಿರೋದು, ಆ ಹಾಡಲ್ಲಿ ಚಾಕ್ ಪೀಸ್ ಯೂಸ್ ಮಾಡಿರೋದು, ಆ ರೌಡಿಗಳಿಗೆ ಮಾರ್ಕ್ಸ್ ಸೀಟ್ ಕೊಡೋದು, ಇದೆಲ್ಲ ತುಂಬ ಚೆನ್ನಾಗಿ ಮ್ಯಾನರಿಸಮ್ ತೋರಿಸಿದ್ದಾರೆ. ಅವ್ರು ಹೇಳ್ದಂಗೆ ಹಾಸ್ಯ ತುಂಬ ಚೆನ್ನಾಗೇ ಬಂದಿದೆ. ಇದ್ರ ಜೊತೆ ತುಂಬ ಸೀರಿಯಸ್ ಆಗಿ ರೋಲ್ ಮಾಡಿರೋದಂಥ ನಮ್ಮ ಸಂಪತ್ ಮೈತ್ರಿ ಅವರು, ಅಂದರೆ ಒಂಥರ ಫ್ರಿಕ್ಷನ್ ಕ್ಯಾರೆಕ್ಟರ್, ಅದು ಯಾರನ್ನೇ ನೋಡಿದ್ರು ಒಂಥರ ಫ್ರಿಕ್ಷನ್ನು ಗಲಾಟೆ ಇರೋವಂಥ ಒಂದು ಕ್ಯಾರೆಕ್ಟ್ರು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಇದಲ್ಲದೆ ನಮ್ಮ ಇಲ್ಲಿನಿಗೆ ಒಂದು MLA ಕ್ಯಾರೆಕ್ಟ್ರು ಒಂದು ಬಂದು ನಮ್ಮ ಹರ್ಷ್ ಅರ್ಜುನ್ ಅಂತ ಇಲ್ಲಿದ್ದಾರೆ, ಮುಂದೆ ಇದ್ದಾರೆ. ಹರ್ಷ್ ಅರ್ಜುನ್ ಅವರು ತುಂಬ ಚೆನ್ನಾಗಿ ನಿರ್ಭಾಯಿಸಿದ್ದಾರೆ. ರಮೇಶ್ ಪಂಡಿತ್ ಅವರು ಒಳ್ಳೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಲರಾಜ್ ವಾಡಿ ಅವರು ಒಂದು ಪೊಲಿಟಿಕಲ್ ಲೀಡರ್, ಒಂದು ಪಾರ್ಟಿ ಪ್ರೆಸಿಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಟ್ಟಾರೆ ಇದು ಸಿನಿಮಾ ನಿಮಗೆ 2 ಅವರ್ 3 ನಿಮಿಷ ಸಿನಿಮಾ ಟೋಟಲ್ ಡ್ಯೂರೇಷನ್ನು. ಸೆನ್ಸರ್ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಿ ಬಾರಿಯಾಗಿ ಕೊಟ್ಟಿದ್ದಾರೆ. ಯಾವುದೇ ಕಟ್ಸ್ ಇಲ್ಲ, ಯಾವುದೇ ಬೀಪ್ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ತಕ್ಷಣ ಬ್ಲಡ್ಗೆ ಎಲ್ಲ ಕಟ್ ಮಾಡಿಸಿ ಅಂತಾರೆ, ಆ ಥರ ಯಾವ ಸಿನಿಮಾನೂ ಇಲ್ಲ. ಅದು ನೀಟಾಗಿ ಫ್ಯಾಮಿಲಿಯವರು ಮತ್ತು ಎಲ್ಲ ಥರದ್ದು ಕ್ಲಾಸ್ ಮಾಸ್ ಎಲ್ಲ ನೋಡುವಂಥ ಒಂದು ಸಿನಿಮಾ. ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿ ನನಗೆ, ನಮ್ಮ ಕನ್ನಡ ಜನತೆಗಳಿಗೆ ಈ ಥರ ಒಂದು ಸಿನಿಮಾ ಇದೆ ಅಂತ ದಯವಿಟ್ಟು ಎಲ್ರಿಗೂ ಮುಟ್ಟಿಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ಚಿತ್ರಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುರೇಶ್ ಸಾಲಿಗ್ರಾಮ ಅವ್ರಿಗೆ. ಯಾಕಂದರೆ ಅವರು ನಮ್ಮ ಮಾತಿಗೆ ಹೋಗೊಟ್ಟು, ಅಶ್ವಿನಿ ಮೇಡಮ್ ಮಾತಿಗೆ ಹೋಗೊಟ್ಟು ಈ ಒಂದು ಚಿತ್ರಕ್ಕೆ ಬಂಡವಾಳ ಹೂಡಿ ಯಾವುದೇ ತರಹ ಕೊರತೆ ಇಲ್ಲದೆ ನೀಟಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಆರ್ಟ್ ಇರ್ಬೋದು, ಒಂದು ಫೋಟೋಗ್ರಫಿ ಇರ್ಬೋದು, ಒಂದು ಮ್ಯೂಸಿಕ್ ಇರ್ಬೋದು, ಯಾವುದರಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ನೀಟಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಒಂದೊಂದು ಫ್ರೇಮು ನಿಮಗೆ ತುಂಬ ಚೆನ್ನಾಗಿ ಇವತ್ತು ಮೂಡ್ ಬಂದಿದೆ. ಐಸಾಕ್ ಪ್ರಭಾಕರ್ ರಿಯಲಿ ನಿಂತ್ಕೊಳ್ಳಿ ಸರ್, ತುಂಬ ಸೂಪರಾಗಿ ಮಾಡಿದ್ದಾರೆ ಐಸಾಕ್ ಪ್ರಭಾಕರು. ಒನ್ ಆಫ್ ದ ವಿಜುವಲ್ಸ್ ಟ್ರೀಟ್ ಅಂತ ಹೇಳ್ಬೋದು ನಿಮಗೆ. ಆಮೇಲೆ ನಮ್ಮ ಲೋಕಿ ತವಸ್ಯ ಅವರು ಅಷ್ಟೇ ತುಂಬ ಚೆನ್ನಾಗಿ BGM ಮತ್ತು ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಆರ್ಟಿಗೆ ಬಂದಂಗೆ ನಾವು ತುಂಬ ಪ್ರಾಣ ಹಿಂಡಿದ್ದು ಯಾರಿಗೆ ಅಂದರೆ ನಮ್ಮ ದೀಪಕ್ ಕಾಮತ್ ಅವ್ರಿಗೆ. ದೀಪಕ್ ಕಾಮತ್ ಅವರು ಎಲ್ಲಿದ್ದೀರಾ ನೋಡಿ, ಇವರು ಆರ್ಟ್ ಡೈರೆಕ್ಟರ್ ಅವರೇ, ದೀಪಕ್ ಕಾಮತ್ ಅಂತ. ಅವ್ರಿಗಂತೂ ತುಂಬ ಪ್ರಾಣ ಹಿಂಡ್ಬಿಟ್ಟಿದ್ದೀವಿ ನಾವು. ಹೊಸ ಸಿನಿಮಾ ಬರ್ತಾ ಇದೆ. ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಈ ಸಿನಿಮಾನ ನಿಮ್ಮದೇ ಸಿನಿಮಾ ಅಂತ ಅಂದ್ಕೊಂಡು ನಿಮ್ಮ ಹೆಗಲ ಮೇಲೆ ಹೊತ್ತು ಜನರಿಗೆ ತಲುಪಿಸಿ. ಸಿನಿಮಾ ಥಿಯೇಟ್ರಿಗೆ ಜನ ಬರುವ ಹಾಗೆ ಮಾಡುವ ದೊಡ್ಡ ಜವಾಬ್ದಾರಿ ಸಿನಿಮಾ ತಯಾರಕರಿಗಿಂತ ಈಗ ಮಾಧ್ಯಮದವ್ರ ಮೇಲಿದೆ. ಹಾಗಾಗಿ ಜುಲೈ 10ನೇ ತಾರೀಕು ಈ ರಕ್ಕಿ ಅನ್ನುವ ಸಿನಿಮಾ ಏನು ಬಿಡುಗಡೆ ಆಗ್ತಿದೆ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಯಾವ ಪೂರ್ವಾಗ್ರಹವೂ ಇಲ್ಲದೆ, ಯಾವ ಪ್ರಶ್ನೆಯೂ ಇಲ್ಲದೆ ಈ ಸಿನಿಮಾಗೆ ನಿಮ್ಮ ಬೆಂಬಲ ಸದಾಕಾಲ ಇರಲಿ. ಈ ಸಿನಿಮಾದ ವಿಮರ್ಶೆ ಬರೆಯುವಾಗಲೂ ಒಂದು 4-5 ಗ್ರೇಸ್ ಮಾರ್ಕ್ ಕೊಟ್ಟೆ ವಿಮರ್ಶೆಯನ್ನು ಬರೀರಿ, ಸೊ ದಟ್ ಪ್ರೇಕ್ಷಕರು ಈ ಸಿನಿಮಾ ಹೆಚ್ಚು ಜನ ನೋಡಲಿ. ಇದು ಮೊದಲನೆಯ ಬೇಡಿಕೆ, ಮನವಿ ನಿಮ್ಮೆಲ್ಲರಿಗೆ. ಯಾಕೆಂದರೆ ಮಾಧ್ಯಮದವರಿಲ್ಲದೆ ಪ್ರೇಕ್ಷಕರು ಮತ್ತು ತಯಾರಕರ ನಡುವೆ ದೊಡ್ಡ ಸೇತುವೆ ನೀವಿಲ್ಲದೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಸೇತುವೆ ಭದ್ರವಾಗಿದ್ದಷ್ಟು ನಿರ್ಮಾಪಕ ಮಾಡುವ ಕೆಲಸ, ವಿತರಕರು ಮಾಡುವ ಕೆಲಸ, ಪ್ರದರ್ಶಕರು ಮಾಡುವ ಕೆಲಸಕ್ಕೆ ಹೊಸ ಶಕ್ತಿ ಬರ್ತದೆ. ಒಂದು ಕುಟುಂಬದ ಹಾಗೆ ನೀವು ಈ ಕುಟುಂಬವನ್ನು ಹೊರೀತೀರಿ ಅಂತ ನಾನಾದರೂ ನಂಬಿದ್ದೀನಿ. ಇನ್ನು ಈ ಸಿನಿಮಾ ವಿಶಿಷ್ಟವಾದ ಒಂದು ಕಥೆಯನ್ನು ಬರೆದಿದ್ದಾರೆ ವೆಂಕಟ್ ಭಾರದ್ವಾಜ್ ಅವರು. ಸರಿಸುಮಾರು 2018ರಲ್ಲಿ ನನ್ನನ್ನು ಸಂಪರ್ಕ ಮಾಡಿದ್ರು. ಒಂದು ರೌಡಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ಕೇಳಿದ್ರು, ಡಾನ್ ಕೆಲಸ ಪಾರ್ಟ್ರ್ ಮಾಡಬೇಕು ಅಂತ ಅವಾಗ ಕೇಳಿದ್ರು. ಕೋವಿಡ್ಗೆ ಮುಂಚೆ, ಲಾಕ್ಡೌನ್ಗೆ ಮುಂಚೆ. ನನ್ನಲ್ಲಿ ಇವ್ರು ಯಾವ ರೌಡಿನ ಕಂಡ್ರಪ್ಪ, ನಾನು ಯಾವತ್ತು ಲಾಂಗ್ ಹಿಡ್ಕೊಂಡಿದ್ದೆ ಅಂತ ನಾನು ಅನುಮಾನಿಸಿಯೇ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆಗ ಲಾಕ್ಡೌನ್ ಕಾರಣಕ್ಕಾಗಿ ಆ ಸಿನಿಮಾ, ಆ ಕತೆ ಆಗಲಿಲ್ಲ. ಅದು ಸಂಪೂರ್ಣ ಕರಾವಳಿಯಲ್ಲಿ ಚಿತ್ರೀಕರಣ ಆಗಬೇಕಾಗಿತ್ತು. ಮುಂದೆ ಯಾವತ್ತೂ ಆಗಬಹುದು, ಆಗಲೂ ನನಗೆ ಆ ಪಾತ್ರನೇ ಕೊಡಬಹುದು ಅವರು ಅಂತ ಅಂದ್ಕೊಂಡಿದ್ದೀನಿ. ಈ ಇತ್ತೀಚೆಗೆ 1 ವರ್ಷದ ಹಿಂದೆ ಈ ಸಿನಿಮಾದ ಕಥೆಯನ್ನು ನನಗೆ ರಂಗಶಂಕರದ ಕ್ಯಾಂಟೀನ್ನಲ್ಲಿ
ಕಾಫಿ ಕುಡಿತಾ ಹೇಳಿದ್ರು. ನನಗೆ ನಂಬಿಕೆ ಬರಲಿಲ್ಲ. ಯಾವ ಸ್ಕ್ರಿಪ್ಟ್ ಕಳಿಸಿ ಸರ್ ಪೂರ್ತಿ ನೋಡೋಣ, ನೀವೇನೋ ಕಾಗೆ ಹಾರಿಸ್ತಾ ಇದ್ದೀರಿ ಅಂತ ಅಂದೆ. ಸ್ಕ್ರಿಪ್ಟ್ ಕೂಡ ಕಳಿಸಿದ್ರು ಪೂರ್ತಿಯಾಗಿ. ಆಗಲೂ ನನಗೆ ನಂಬಿಕೆ ಬರಲಿಲ್ಲ. ಫೋಟೋ ಶೂಟ್ ಮಾಡಿದ್ವಿ. ಪಾತ್ರಕ್ಕಾಗಿ ನಾನು ಏನು ಮಾಡಬಹುದು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಅಂದರೆ ನಾನಿಲ್ಲಿ ನಂಬಿಕೆ ಬರಲಿಲ್ಲ ಅನ್ನುವುದು ಕತೆ ಬಗ್ಗೆನೋ ಇನ್ನೇನೋ ಅಲ್ಲ, ನನಗೆ ನಾನು ಈ ಪಾತ್ರ ಮಾಡಬಹುದಾ ಅನ್ನೋ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದ್ರು ನನಗೆ ನಾನೊಬ್ಬ ಡಾನ್ ಥರ ಕಾಣಿಸ್ತಾ ಇರಲಿಲ್ಲ. ಏನೋ ಈಗಷ್ಟೇ ವೈದಿಕರ ಕರ್ಣಿಕರ ಪಾಠಶಾಲೆಯಿಂದ ಆಚೆ ಬಂದಿರೋ ಒಂಥರ ಕಾಣಿಸ್ತಾ ಇದ್ದೆ. ಸೊ ಹಾಗಾಗಿ ಅನುಮಾನದಲ್ಲೇ ಇದ್ದವನಿಗೆ ಈ ಫೋಟೋ ಶೂಟ್ನಿಂದ ಒಂದು ಧೈರ್ಯ ಬಂತು. ಆ ಧೈರ್ಯದ ಜೊತೆಗೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಒಂಥರಹ ತಮಾಷೆಯಾದ ಒಬ್ಬ ಡಾನ್ನ ಪಾತ್ರವನ್ನು ಮಾಡಿದ್ದೀನಿ. ಟ್ರೈಲರಲ್ಲಿ ಏನು ನೀವು ನೋಡಿದ್ದೀರಿ ಅದಕ್ಕಿಂತ ಹೆಚ್ಚಿಗೆ ತಮಾಷೆ ಇದೆ ನಮ್ಮದು ಸಿನಿಮಾದಲ್ಲಿ. ಹಾಗಾಗಿ ನೀವೆಲ್ಲರೂ ಸಿನಿಮಾನ ನೋಡ್ತೀರಿ ಅಂತ ನಾನಾದರೂ ಭಾವಿಸಿದ್ದೀನಿ. ಇಂಥದ್ದೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಮೊದಲು ವೆಂಕಟ್ ಅವರಿಗೆ ಮತ್ತು ನಿರ್ಮಾಪಕರಿಗೆ, ಅನ್ನದಾತರಿಗೆ ವಿಶೇಷವಾದ ನಮಸ್ಕಾರಗಳು ಮತ್ತು ಇಂಥ ಸಿನಿಮಾ ಮಾಡಿದ್ದಕ್ಕೆ ಅಭಿನಂದನೆಗಳು. ಜೊತೆಗೆ ಈ ಸಿನಿಮಾ ಮಾಡೋದಕ್ಕೊಂದು ಧೈರ್ಯ ಏನಪ್ಪ ಇತ್ತು ಅಂತಂದರೆ, ಸಿನಿಮಾ ತಯಾರಾಗೋದಕ್ಕೆ ಮೊದಲು ಅಶ್ವಿನಿಯವರು 2 ಕತೆ ಕೇಳಿ ಈ ಕಥೆನ ಸಿನಿಮಾ ಮಾಡಿ ಅಂತ ಹೇಳಿದ್ರು ಅನ್ನುವ ಮಾತು. ಹೀಗೆ ಒಂದು ಅನುಭವ ಇರುವ ಒಂದು ನಿರ್ಮಾಣ ಸಂಸ್ಥೆ ಒಂದು ಕತೆಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ಜೊತೆಯಾಗಬೇಕಾದಷ್ಟೇ. ಹಾಗೆ ಜೊತೆಯಾಗಿದ್ದೀನಿ. ಒಂದಷ್ಟು ದಿವಸ, 5-6 ದಿವಸ, ಒಂದು ವಾರಕ್ಕಿಂತ ಹೆಚ್ಚು ಕಾಲ ಈ ಸಿನಿಮಾದಲ್ಲಿ ನಟಿಸಿದ್ದೇನೆ. ಮತ್ತು ಆ 7 ದಿವಸ ಈ ಕುಟುಂಬದಲ್ಲಿ ಇದ್ದ ಎನರ್ಜಿ ಏನಿತ್ತು, ಉತ್ಸಾಹ ಏನಿತ್ತು, ಅದು ಮರೆಯೋಕ್ಕಾಗದೇ ಇರುವಂತಹ ಎನರ್ಜಿ. ಬೆಂಗಳೂರಿನ ಹಲವು ಕಡೆ ಚಿತ್ರೀಕರಣ ಆದಾಗ ಈ ಇಡೀ ತಂಡ ನಡ್ಕೊಂಡ ಕ್ರಮ, ನಾವೆಲ್ಲರೂ ಒಟ್ಟಾಗಿ ಇರ್ತಾ ಇದ್ದ ಕ್ರಮ, ಅಂದರೆ ಸಾಮಾನ್ಯವಾಗಿ ಕ್ಯಾರವಾನ್ ಸಂಸ್ಕೃತಿಯಲ್ಲಿ ಇರ್ತೀವಿ. ಕ್ಯಾರವಾನಲ್ಲಿ ಕೂತವ್ರು ಕೆಳಗೆ ಬರೋದಿಲ್ಲ. ಹಾಗಾಗೋ ಬದಲಿಗೆ ಊಟಕ್ಕೂ ತಿಂಡಿಗೂ ಎಲ್ಲ ಕಾಲಕ್ಕೂ ಎಲ್ಲರೂ ಜೊತೆಯಲ್ಲಿ ಕೂತು ಊಟ ಮಾಡ್ತಾ ಇದ್ದಿದ್ದರಿಂದ ಹಿಡಿದು ತಿಂಡಿ ತಿಂತಾ ಇದ್ದಿದ್ದರಿಂದ ಹಿಡಿದು ಅಲ್ಲಿ ಯಾವ ಗೋಡೆಗಳು ಇರಲಿಲ್ಲ ಅನ್ನುವುದೇ ದೊಡ್ಡ ಸಂತೋಷದ ವಿಷಯ. ಗೋಡೆಗಳಿಲ್ಲದ ಜಗತ್ತಲ್ಲಿ ಸಿನಿಮಾ ತಯಾರಾಗಿದೆ. ಗೋಡೆಗಳಿಲ್ಲದ ಜನ ಬಂದು ಈ ಸಿನಿಮಾನ ನೋಡಲಿ, ಬೆಂಬಲಿಸಲಿ. ವಿಶೇಷವಾಗಿ ಈ ಹುಡುಗ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದಾನೆ. ಹೈಲಿ ಕ್ವಾಲಿಫೈಡ್ ಟು ಬಿಕಮ್ ಎ ಫಿಲ್ಮ್ ಆ್ಯಕ್ಟರ್ ಆ್ಯಕ್ಚುಲಿ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಮಾಸ್ಟರ್ ಡಿಗ್ರಿಯಲ್ಲೂ ಫಸ್ಟ್ ರ್ಯಾಂಕು, ಗ್ರ್ಯಾಜುಯೇಷನ್ನಲ್ಲೂ ಫಸ್ಟ್ ರ್ಯಾಂಕು ಬಂದವನು. ಆ ನಂತರ ಸಿನಿಮಾ ನಟ ಆಗೋದಕ್ಕೆ ಬರುವುದು, ಅದಕ್ಕಾಗಿ ತಯಾರಿ ಮಾಡಿಕೊಳ್ಳುವುದು. ಅವನು ಡ್ಯಾನ್ಸ್ ಮಾಡ್ತಿದ್ರೆ ನನಗೆ ಇನ್ವೇರಿಯಬಲಿ ಮತ್ತೆ ಮತ್ತೆ ಅಪ್ಪು ನೆನಪಾಗ್ತಿದ್ರು ಅನ್ನೋದು ಸುಳ್ಳಲ್ಲ. ಹಾಗೆ ಅಪ್ಪುವಿನ ಸಂಬಂಧಿಕರು ಅಥವಾ ಆ ತರಹದ ಏನೋ ಒಂದು ಸೇತುವೆ ಇರುವ ರಕ್ಕಿ ಸುರೇಶ್ ಅವರು ಈ ಸಿನಿಮಾನ ತಯಾರು ಮಾಡಿರೋದು. ಸೂರಜ್ ಇದರಲ್ಲಿ ಅಭಿನಯಿಸಿರುವುದು. ಕರೆಕ್ಟಾ ನನ್ನ ಹೆಸರು ಹೇಳ್ತಿರೋದು? ರಕ್ಕಿ ಸುರೇಶ್ ಇಲ್ಲಿ ಏನು ಮಾಡಿದ್ದಾರೆ, ಇದು ನನಗೆ ಹಲವು ರೀತಿಯ ಸಂತೋಷಗಳನ್ನು ಕೊಟ್ಟಿದೆ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಒಬ್ಬ ನಟ ಅಭಿನಯಿಸ್ತಾನೆ ಅನ್ನುವುದೇ ಮೆಚ್ಚಬೇಕಾದಂಥ ವಿಷಯ. ಪ್ರಾಯಶಃ ಸಿನಿಮಾ ನೋಡಿದ ನೀವು ಕೂಡ ಈತನ ನೃತ್ಯವನ್ನು, ಈತನ ನಟನೆಯನ್ನು, ಈತ ಫೈಟ್ ಮಾಡುವುದನ್ನು ನೋಡಿ ಮನರಂಜನೆಯನ್ನು ಪಡ್ಕೋತೀರಿ ಅನ್ನುವ ನಂಬಿಕೆ ಜೊತೆಗೆ ಇನ್ನುಳಿದ ವಿವರ ಏನಿದೆ, ಬಾಲ್ ಇಸ್ ಇನ್ ಯುವರ್ ಕೋರ್ಟ್ ಅನ್ನುವ ಹಾಗೆ ಮೀಡಿಯಾದವರ ಕೋರ್ಟಿನಲ್ಲಿ ಬಾಲನ್ನು ಇಟ್ಟು ಜನರಿಗೆ ಈ ಬಾಲನ್ನು ಮುಟ್ಟಿಸಿ ಅವರು ಈ ಸಿನಿಮಾನ ನೋಡುವ ಹಾಗೆ ಮಾಡಿ ಅಂತ ಮತ್ತೆ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಈ ಚಿತ್ರಕ್ಕೆ ಫುಲ್ ಸಪೋರ್ಟ್ ಮಾಡಿರೋ ಅಶ್ವಿನಿ ಆಂಟಿಗೆ ನನ್ನ ನಮಸ್ಕಾರ. ಚಪ್ಪಾಳೆ ಹೊಡೀರಿ. ಎಸ್ ಈ ಸ್ಟೇಜ್ ಮೇಲೆ ಕೂತಿರೋಂಥ ನನ್ನ ತಂದೆ ಸುರೇಶ್ ಸಾಲಿಗ್ರಾಮ್ ಅವ್ರಿಗೆ ಮತ್ತು ನಮ್ಮ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವ್ರಿಗೆ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋ ಸುರೇಶ್ ಸರ್, ಆಶಿಕಾ, ಪಲ್ಲವಿ ಮತ್ತು ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ಸ್ವಾಮಿ ಅಂಕಲ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿದ್ದಾರೆ. ಎಸ್, ಅವ್ರಿಗೂ ನನ್ನ ನಮಸ್ಕಾರ. ರಕ್ಕಿ ಚಿತ್ರ
ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್. ಅದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಯಾಕೆ ಅಂತ ನೀವು ನಮ್ಮ ಚಿತ್ರಕ್ಕೆ ಬಂದು ನೋಡಬೇಕು. ನಾವು ಮುಹೂರ್ತ ಮಾಡಿದ ದಿನ ನೀವು ಎಲ್ಲರೂ ಬಂದಿದ್ರಿ, ನಮ್ಮ ಮಾಧ್ಯಮ ಮಿತ್ರರು ಬಂದು ನನಗೆ ವಿಶ್ ಮಾಡಿದ್ರಿ. ಆ ವಿಶ್ ಇವಾಗ ಒಂದು ಬ್ಲೆಸ್ಸಿಂಗ್ ಆಗಿ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಆ ದಿನನೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರಕ್ಕೆ ಕ್ಲಾಪ್ ಮಾಡಿದರು, ಬ್ಲೆಸ್ ಮಾಡಿದರು. ಇವತ್ತೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮೆಲ್ರಿಗೂ ಒಂದು ತುಂಬ ತುಂಬ ಖುಷಿ ಕೊಡೋ ಥರ ವಿಷಯ. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಯಾವ ಥರ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಕಂಪ್ಲೀಟ್ಲಿ ಓವರ್ವೆಲ್ಮ್ಡ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಆಂಟಿ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಇನ್ನೊಂದು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಗಾಡ್ ಮದರ್ ಇನ್ ದ ಇಂಡಸ್ಟ್ರಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಕ್ಕಿ ನನ್ನ ಹೆಸರು. ಅದೇ ಥರ ನಮ್ಮ ಚಿತ್ರದ ಹೆಸರು ರಕ್ಕಿ. ಈ ಚಿತ್ರ ಎಲ್ಲರೂ ಬಂದು ನೋಡ್ಬೋದು, ಆಲ್ ಏಜ್ ಗ್ರೂಪ್. ಇದಕ್ಕೆ ಲಿಮಿಟ್ ಇಲ್ಲ ಆ್ಯಂಡ್ ಆಲ್ಸೋ ಹೆಸಿಟೇಷನ್ ಇಲ್ಲ. ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಈ ಚಿತ್ರದಲ್ಲಿ ನಾನೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ಇದೊಂದು ನಾರ್ಮಲ್ ಟಿಪಿಕಲ್ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಅಲ್ಲ. ಇದೊಂಥರ ಮುಚ್ಚಿಟ್ಕೊಂಡು ಲಾಂಗ್ ಇಟ್ಕೊಂಡು ಓಡಾಡ್ತಾರ ಗ್ಯಾಂಗ್ಸ್ಟರ್ ಅಲ್ಲ. ಈ ಗ್ಯಾಂಗ್ಸ್ಟರ್ ತುಂಬ ಸ್ಟೈಲಿಶ್ ಇದ್ದಾನೆ, ಸ್ವಲ್ಪ ಸ್ವ್ಯಾಗು ಇದೆ. ನೀವೆಲ್ಲಾದ್ರೂ ಕೇಳಿದ್ದೀರಾ ಸ್ಟೈಲಿಶ್ ಗ್ಯಾಂಗ್ಸ್ಟರ್, ಸ್ಟೈಲಿಶ್ ರೌಡಿ? ಅದಕ್ಕೆ ನಮ್ಮ ಚಿತ್ರ ಡಿಫ್ರೆಂಟ್. ಸೊ ಇವಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಿತ್ರಕ್ಕೆ ಪ್ರಿಪರೇಷನ್ ನಾನು ಜರ್ಮನಿಯಲ್ಲಿ ಮಾಡಿ ಇಲ್ಲಿ ಬಂದು ಎಕ್ಸಾಮ್ ಬರ್ತಿದ್ದೀನಿ. ಈ ಎಕ್ಸಾಮ್ ಪೇಪರ್ ನಿಮಗೆ ಜುಲೈ 10th ಸಿಗತ್ತೆ. ಅದನ್ನು ನೀವು ನೋಡಿ ನಮಗೆ ಮಾರ್ಕ್ಸ್ ಕೊಡ್ತೀರಾ ಅಂತ ನನಗೆ ಫುಲ್ಲು ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಈ ಚಿತ್ರ ನಾನು ಈಸಿಯಾಗಿ ಮಾಡೋಕ್ಕೆ ಮತ್ತು ಫುಲ್ ಕಾನ್ಫಿಡೆಂಟಾಗಿ ಮಾಡೋಕ್ಕೆ ನಮ್ಮ ಸುರೇಶ್ ಸರ್, ಸಂಪತ್ ಸರ್ ಇವತ್ತು ಬಂದಿಲ್ಲ, ನಮ್ಮ ಟೀಮ್ ಕ್ಯಾಪ್ಟನ್, ನನ್ನ ಮೆಂಟೋರ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ ಅವರು, ರಮೇಶ್ ಸರ್ ಮತ್ತು ಎಲ್ಲ ಕ್ಯಾಸ್ಟ್ ಮೆಂಬರ್ಸ್ ನನಗೆ ಫುಲ್ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ DOP ಐಸಾಕ್ ಪ್ರಭಾಕರ್ ಅವರು, ಟೆಕ್ನಿಕಲ್ ಟೀಮು, ಅಸೋಸಿಯೇಟ್ ಡೈರೆಕ್ಟರ್ ಲಾರೆನ್ಸು ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸ್ವಾಮಿ ಅಂಕಲೂ PRK ಕಡೆಯಿಂದ ಸ್ವಾಮಿ ಅಂಕಲು ಮತ್ತು ಟೀಮು ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನಿಂಗೆ ಇದು ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ಎವ್ರಿ ಸಿಂಗಲ್ ಕ್ಯಾಸ್ಟ್, ಕ್ರೂ, ಟೆಕ್ನಿಕಲ್ ಟೀಮ್ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಕ್ಕಿ ಟೀಮ್ ಹೋಗಿ ರಕ್ಕಿ ಫ್ಯಾಮಿಲಿ ಆಗೋಯ್ತು ಡ್ಯೂರಿಂಗ್ ದಿಸ್ ಹೋಲ್ ಜರ್ನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ನನ್ನ ಕೈ ಹಿಡ್ದು ಹಿಂಗೆ ದಾರಿ ತೋರಿಸ್ತಾರೆ ಅಂತ. ಬಟ್ ಇನ್ಸ್ಟೆಡ್ ಎಲ್ಲರೂ ಓಪನ್ ಆರ್ಮ್ಸ್ ಆಗಿ ನನ್ನನ್ನು ಎಕ್ಸೆಪ್ಟ್ ಮಾಡಿ ಟೈಟಾಗಿ ತಪ್ಕೊಂಡು ಬೆನ್ ತಟ್ಟಿ ಅವ್ರ ಜೊತೆ ಕರ್ಕೊಂಡೋದ್ರು. ಸೊ ಫಾರ್ ದಿಸ್ ಐ ಆಮ್ ಟ್ರೂಲಿ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಲ್ರೆಡಿ ಮಾತಾಡಾಯಿತು ಅಲ್ವಾ, ಚಿತ್ರ ಬಗ್ಗೆನೂ ಮಾತಾಡಾಯಿತು. ಇಟ್ಸ್ ಅ ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಅಂತ. ನಮ್ಮ ಚಿತ್ರ ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಹ್ಯಾಸ್ ನೋ ಏಜ್ ಲಿಮಿಟ್. ಎಲ್ಲರೂ ಬಂದು ನೋಡ್ಬೋದು. ಈ ಚಿತ್ರ ಒಂಥರ ಫ್ಯಾಮಿಲಿ ಮೂವಿ ಥರ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಫ್ಯಾಮಿಲಿ ಔಟಿಂಗ್ ಮಾಡಿ. ಇದರಲ್ಲಿ ಏನು ಹೆಸಿಟೇಷನ್ ಇಲ್ಲ, ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಆ್ಯಂಡ್ ಹಾಗೇ ನಾನು ಹೇಳ್ತೀನಿ, ನಾನು ಕನ್ನಡ ಮಾತಾಡುವಾಗ ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಜಾಸ್ತಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆ್ಯಂಡ್ ನಾನು ಯಾರಾದರೂ ಮೆನ್ಷನ್ ಮಾಡೋದು ಮಿಸ್ ಮಾಡಿದರೆ ಆಲ್ಸೋ ಪ್ಲೀಸ್ ನನಗೆ ಕ್ಷಮಿಸಿ. ಬಿಕಾಸ್ ಪ್ಲೀಸ್ ನೋ ದಟ್ ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಬಗ್ಗೆ ತುಂಬಾ ಇದೆ ಹೇಳೋದಕ್ಕೆ. ಫಸ್ಟ್ ಎಲ್ಲರಿಗೂ ಬಂದಿರೋರಿಗೆ ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು. ನೀವು ಮುಹೂರ್ತದಿಂದ ನಮಗೆ ಕ್ಲಾಪ್ ಮಾಡಿದ್ದೀರಾ. ನೀವು ಹೇಗೆ ನೀವು ಹೋಗಿದ್ದ ಎಲ್ಲ ಜಾಗದಲ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ RCB ವಿನ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ RCB ಕಪ್ ವಿನ್ ಆಯಿತು. ಅದು ನಿಮ್ಮ ಲಕ್ ಮತ್ತು ನಿಮ್ಮ ಅವರ ಟ್ಯಾಲೆಂಟ್. ಮತ್ತು ನೀವು ಬಂದಾದಮೇಲೆ ಕ್ಲಾಪ್ ಮಾಡಾದಮೇಲೆ ನಮಗೆ
1.5 ಮಂತಲ್ಲಿ ನಾವು ಮೂವಿ ಮುಗಿಸಿದ್ರಿ, ಯಾವುದೇ ಅಡೆತಡೆನೇ ಇಲ್ದಿಲ್ಲ. ಮತ್ತು ಜಸ್ಟ್ ವಿತಿನ್ ಫ್ಯೂ ಮಂತ್ಸ್ ನಾವು ಮೂವಿನೂ ಸಹ ಮುಗಿಸಿದ್ದೀರಿ. ಅದು ನಿಮ್ಮ ಲಕ್ ಚಾಮ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಒಳ್ಳೆತನ, ನೀವೆಲ್ಲೇ ಹೋದರೂ ಸಹ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಮ್ಯಾಮ್. ಮತ್ತು ತುಂಬ ನರ್ವಸ್ ಆಗ್ತಿದೆ ಮಾತಾಡೋದಕ್ಕೆ. ಬಟ್ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವೆಂಕಟ್ ಭಾರದ್ವಾಜ್ ಸರ್, ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಇದೆ ಹೇಳೋದಕ್ಕೆ. ಬಟ್ ಅವ್ರು ಹೇಗೆ ನೈಜ ಘಟನೆಯನ್ನು ಕಥೆಯಾಗಿ ರೂಪಿಸ್ತಾರೆ, ಅದನ್ನು ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಏನಿದೆ, ಅವರು ಮಾಡಿರೋ ಪ್ರೀವಿಯಸ್ ಮೂವೀಸ್ ಆಗಿರ್ಬೋದು, ಕೆಂಪಿರುವೆ ಆಗಿರ್ಬೋದು, ಇವಾಗ ರಿಲೀಸ್ ಆಗ್ತೋ ಚಾರ್ಜ್ ಶೀಟ್ ಆಗಿರ್ಬೋದು, ರಕ್ಕಿ ಆಗಿರ್ಬೋದು, ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಏನಿದೆ, ಅಟ್ಸ್ ವೆರಿ ಇಂಪ್ರೆಸಿವ್. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆನೂ ಮಾತಾಡಬೇಕು ಅಂದರೆ, ಅವರು ನಮ್ಗೆ ಏನಾದರೂ ಸೀನ್ ಇದ್ದರು, ಏನಾದರೂ ಮಾಡಬೇಕಂದ್ರೂ ಅವ್ರು ನಮಗೆ ಫಸ್ಟ್ ಆರ್ ಯು ಕಂಫರ್ಟಬಲ್ ಅಂತ ಕೇಳ್ತಿದ್ರು. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಇಟ್ಸ್ ಓಕೆ, ಇಟ್ಸ್ ಫೈನ್ ಅಂತ ಹೇಳ್ತಾ ಇದ್ದಿದ್ದ ವ್ಯಕ್ತಿ. ಮತ್ತು ಎಲ್ಲ ಡೈರೆಕ್ಟರು ಯೂಶ್ವಲಿ ಕಾಂಟ್ರವರ್ಸಿ ಮಾಡಿ ಜನಕ್ಕೆ ತಲುಪೋಣ ಅಂತ ಇದು ಮಾಡ್ತಾರೆ. ಬಟ್ ನಮಗೆ ಸರ್ ಫಸ್ಟು ವಾಯ್ಸ್ ಮೆಸೇಜ್ ಕಳಿಸಿದ್ರು, ಯಾವುದೇ ಕಾಂಟ್ರವರ್ಸಿ ರಿಲೇಟೆಡ್ ಏನೂ ಮಾತಾಡೋಕ್ಕೆ ಹೋಗಬೇಡಿ, ಜಸ್ಟ್ ನಮ್ಮ ಕಥೆಯಿಂದ, ನಮ್ಮ ಕಾಂಟೆಂಟಿಂದ ಜನಕ್ಕೆ ತಲುಪೋಣ ಅಂತ ಆ ಒಂದು ಮೈಂಡ್ಸೆಟ್ ಇರೋದು ಈ ಇಂಡಸ್ಟ್ರಿಯಲ್ಲಿ ತುಂಬ ರೇರ್. ದಟ್ ಈಸ್ ಐ ವಾಸ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಸರ್ ಆ್ಯಂಡ್ ತುಂಬ ಗ್ರೇಟ್ಫುಲ್. ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ನೀತು ಮ್ಯಾಮ್ ಮತ್ತು ಪ್ರೊಡ್ಯೂಸರ್ ಸರ್, ಎವ್ರಿ ಫ್ರಿಕಿಂಗ್ ಡೇ ಸರ್ ಬಂದು ಎಲ್ಲ ಕಂಫರ್ಟಬಲಾ, ಊಟ ಆಯಿತಾ, ಚೆನ್ನಾಗಿದೆಯಾ, ಎಲ್ಲ ಓಕೆ ಅಂತ ನಮ್ಮನ್ನ ಎಲ್ಲ ಕಲಾವಿದರು ನೋಡ್ಕೊತಿದ್ರು. ಸೋ ಥ್ಯಾಂಕ್ಫುಲ್ ಸರ್, ಸೋ ಥ್ಯಾಂಕ್ಫುಲ್ ಫಾರ್ ಆಲ್ ವಾಟ್ ಎವರ್ ಯು ಹ್ಯಾವ್ ಡನ್ ಸರ್. ಥ್ಯಾಂಕ್ ಯು. ರಿಯಲಿ ಸಾರಿ. ನಮ್ಮ ಪಾತ್ರದ ಬಗ್ಗೆ ನಾನು ಫಸ್ಟ್ ಒಂದು ಡೈಲಾಗ್ ಹೇಳ್ತೇನೆ. ನಮ್ಮ ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳ ಎಲ್ಲರಿಗೂ ಸಿರಿ ತಗೊಂಬರೋ ಅಂಥ ಸಿರಿ, ನನ್ನ ಪಾತ್ರದ ಹೆಸರು ಸಿರಿ. ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ಸ್ವಲ್ಪ ಬಿಲ್ಡಪ್ ಆದರೆ ಕ್ಷಮಿಸಿ. ರಕ್ಕಿಗೆ ಸಿರಿ ತೊಗೊಂಬರೋ ಅಂಥ ಸಿರಿ ಆಗ್ತಾಳೋ, ಅಥವಾ ಅಟ್ಲೀಸ್ಟ್ ಈ ಸಿರಿ ತೊಗೊಂಬರೋ ಅಂತ ಸಿಗುತ್ತೋ ಸಿರಿಗೆ, ರಕ್ಕಿಗೆ ಈ ಫಿಲಮಲ್ಲಿ ನೀವೇ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೇನೆ. ಮತ್ತು ನನ್ನ ಪಾತ್ರದ ಬಗ್ಗೆ ನಾನು ಹೇಳಬೇಕಂದ್ರೆ, ಇದು ಪ್ರೀತಿಗೆ ಅವಲಂಬಿಸ್ತಾ ಇರೋಂಥ ಹುಡುಗಿ. ಮತ್ತು ಶಿ ವಾಂಟ್ಸ್ ಟು ಲೀವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಆ ಪ್ರೆಸೆಂಟ್ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮತ್ತು ಆ ಪ್ರೀತಿಗೆ ಅವಲಂಬಿಸ್ತಾಳೆ. ಇಟ್ಸ್ ನಾಟ್ ಜಸ್ಟ್ ಪ್ರೀತಿ ಅಂತ. She wants to be understood, she wants to be noticed. It's a beautiful character. Yeah. And sir, ಥ್ಯಾಂಕ್ ಯು ಪಲ್ಲವಿ. ಸೊ ಇನ್ನೊಬ್ರು ಆಶಿಕಾ. ನಾನು ಒಂದು ಲಾಸ್ಟ್ ಹೇಳ್ಬೇಕಂತಂದರೆ, ಪ್ರತಿಯೊಬ್ಬರು ಇಲ್ಲಿ ಐಸಾಕ್ ಪ್ರಭಾಕರ್ ಸರ್ ನಮ್ಮದು ಎಷ್ಟು ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸೋ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ಮ್ಯೂಸಿಕ್ ಲೋಕಿ ಸರ್, ಅವರು ಮ್ಯೂಸಿಕ್ ಐ ಲವ್ಡ್ ಇಟ್. ಮತ್ತು ನಮಗೆ ಮೇಕಪ್ ಮಾಡಿದ ಶಾಯಿರು ಅಣ್ಣ ಮತ್ತು ಸಂಭ್ರಮ ಅವರು ಎಲ್ಲ ಅಮೇಝಿಂಗ್. ಮತ್ತು ದ ಮೇನ್ ಇಂಪಾರ್ಟೆಂಟ್ ಉಮಾ ಮ್ಯಾಮ್, ಶಿ ಈಸ್ ದ ಓನ್ಲಿ ಒನ್ ವುಮನ್ ಇನ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ, ಮೇಕಪ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಎಷ್ಟೊಂದು ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಅವರ ಹಾರ್ಡ್ ವರ್ಕ್, ಆ ಕಾಂಟ್ರಿಬ್ಯೂಷನ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹರ್ ಮ್ಯಾಮ್. ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ ಆ್ಯಂಡ್ ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ. ಸೊ ಆಲ್ಮೋಸ್ಟ್ ಪಲ್ಲವಿನೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಟೆಲ್ ಇಟ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಪೋರ್ಟ್ ಫಸ್ಟಿಂದ ಹೇಗಿದೆಯೋ ಈಗಲೂ ಹಾಗೆ ಕಂಟಿನ್ಯೂ ಆಗ್ತಿದೆ. ಆ್ಯಂಡ್ ಇನ್ನೂ ಮುಂದೆ ಹೀಗೆ ಇರಲಿ ಅಂತ ವಿ ರಿಯಲಿ ವಿಶ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ನನ್ನ ಇಡೀ ರಕ್ಕಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇವತ್ತು ವಿ ಆರ್ ಆಲ್ ಫೀಲಿಂಗ್
ತುಂಬ ಖುಷಿ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಜೊತೆ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ. ಆ್ಯಂಡ್ ಮೀಡಿಯಾದವ್ರು ಎಲ್ರಿಗೂ ನಮಸ್ಕಾರ. ಸೊ ನಾವು ಮೂವಿ ಮಾಡ್ಬೋದು, ಬಟ್ ಅದನ್ನು ಜನರಿಗೆ ತಲುಪಿಸೋದು ನೀವೇನೆ. ಸೊ ಥ್ಯಾಂಕ್ ಯು ಆಲ್. ಮೊದಲನೇದಾಗಿ ಫಸ್ಟ್ ಈಗ ಪ್ರೊಡ್ಯೂಸರ್ ಸರ್, ನಿಮ್ಮಿಬ್ಬರಿಗೂ ಮತ್ತು ಮ್ಯಾಮ್ ನೀತು ಮ್ಯಾಮ್ ಆ್ಯಂಡ್ ಸುರೇಶ್ ಸರ್ ಇಬ್ಬರಿಗೂ ದೊಡ್ಡ ಥ್ಯಾಂಕ್ ಯು ಆ್ಯಕ್ಚುಲಿ. ಸೊ ಇಟ್ಸ್ ಸಚ್ ಅ ಗ್ರೇಟ್ ಥಿಂಗ್. ಅವ್ರ ಮಗನಿಗೆ ಮೂವಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಷ್ಟು ಸಪೋರ್ಟ್ ಮಾಡಿ ಅವರೊಂದು ಸಿನಿಮಾ ನಿರ್ಮಿಸಿದ್ದಾರೆ. ಸೊ ಅದು ನಿರ್ಮಾಣನೂ ಕೂಡ ಅವರು ಜಸ್ಟ್ ಹಾಗೆ ಬಿಟ್ಕೊಟ್ಟಿಲ್ಲ, ಪ್ರತಿದಿನ ಸೆಟ್ಟಿಗೆ ಬರ್ತಾಯಿದ್ರು. ಇನ್ಫ್ಯಾಕ್ಟ್ ನೀತು ಮ್ಯಾಮ್ ಪ್ರತಿ ಶಾರ್ಟಲ್ಲೂ ವೆಂಕಟ್ ಸರ್ ಪಕ್ಕದಲ್ಲಿ ಕೂತ್ಕೊತಾ ಇದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮ್ಯಾಮ್ ಟ್ರೈನಿಂಗ್ ತಗೊತಾ ಇದ್ದಾರೆ, ಡೈರೆಕ್ಟರ್ ಜೊತೆ ಕೂತ್ಕೊಂಡು ನೆಕ್ಸ್ಟ್ ಸಿನಿಮಾ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂತ. ಸೊ ಆ ರೀತಿ ಆ್ಯಂಡ್ ಸುರೇಶ್ ಸರ್ ಬಗ್ಗೆ ಹೇಳಬೇಕು, ಯಾವಾಗ ನೋಡಿದ್ರೂ ಆಶಿಕಾ ಊಟ ಆಯ್ತಾ ಅಮ್ಮ, ತಿಂಡಿ ಆಯ್ತಾ ಅಮ್ಮ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಆ್ಯಕ್ಚುಲಿ. ಸೊ ಎಲ್ಲೂ ಒಂದು ಚೂರು ಕೊರತೆ ಆಗದಿರಂಗೆ ನಮಗೆ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಆ್ಯಂಡ್ ವೆಂಕಟ್ ಸರ್ ಹೇಳಬೇಕಂದ್ರೆ ಈಸ್ ಅ ವೆರಿ ವೆಂಕಟ್ ಸರ್ ಅಂದರೆ ನಂಗೆ ತಲೆಗೆ ನೆನಪಾಗೋದು ಸ್ಪೀಡ್. ಸೊ ಪಟ ಅಂತ ಓಡ್ತಾ ಇರ್ತಾರೆ ಆ್ಯಕ್ಚುಲಿ, ಲೈಕ್ ಟೈಮ್ ಜೊತೆನೇ ನಡೀತಾ ಇರ್ತಾರೆ. ಎಸ್ ಸೊ ಥ್ಯಾಂಕ್ ಯು ಸರ್. ನನಗೆ ನಾನು ಈ ಸಿನಿಮಾದಲ್ಲಿ ಸುಮಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಪಾತ್ರ ಇದು. ಆ್ಯಂಡ್ ನನಗೆ ಬಹಳ ಚಾಲೆಂಜಿಂಗ್ ಆಗಿರೋವಂಥ ಒಂದು ಪಾತ್ರ. ಐ ಪ್ಲೇ ಅ ಪೊಲಿಟಿಷಿಯನ್ ಆ್ಯಕ್ಚುಲಿ. ಸೊ ಸರ್ ನನಗೆ ಮುಂಚೆ ಫಸ್ಟ್ ಹೇಳಿದಾಗ ನಾನು ಆ್ಯಕ್ಚುಲಿ ಇದು ಏನು ಮಾಡಲಿ, ಮಾಡೋದೋ ಬೇಡವೋ, ಏನು ಮಾಡಲಿ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ಸರ್ ಹೇಳಿದ್ರು, ಇಲ್ಲಮ್ಮ ನೀನು ಮಾಡು, ತುಂಬ ಚೆನ್ನಾಗಾಗತ್ತೆ, ಈ ರೋಲ್ ತುಂಬ ಚೆನ್ನಾಗಿದೆ, ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಈ ರೋಲ್ ಆ್ಯಕ್ಟಿಂಗಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಸೊ ದಟ್ ವಾಸ್ ಲೈಕ್ ಓಕೆ, ನಾನು ಮಾಡಲೇಬೇಕು ಅಂತ ನನಗೆ ಅನಿಸಿದ್ದು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ದ ಕ್ರಿಯೇಟಿಂಗ್ ದ ಕ್ಯಾರೆಕ್ಟರ್ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಥ್ಯಾಂಕ್ ರಕ್ಕಿ ಫಾರ್ ಬೀಯಿಂಗ್ ಅ ರಿಯಲಿ ಗುಡ್ ಕೋ ಸ್ಟಾರ್. ಆ್ಯಂಡ್ ರಕ್ಕಿ ಆಗಲಿ, ಹರೀಶ್ ಅವರಾಗಲಿ, ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ತಂಡದಲ್ಲಿ ವರ್ಕ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಲಾರೆನ್ಸ್ ಅಲಾಟ್, ಉಮಾ ಮ್ಯಾಮ್, ಸಂಭ್ರಮ ಆ್ಯಂಡ್ ಎವ್ರಿ ಒನ್, ಶೈಲು ಸರ್, ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ವೇಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಮ್ಮ ಚಿತ್ರಕ್ಕೆ. ನಾವು ಕ್ಲ್ಯಾಪ್ ಮಾಡಿದ ದಿನದಿಂದ ಹಿಡಿದು ಇಲ್ಲಿ ತನಕನೂ ಇದೇ ಥರ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ. ಇನ್ನು ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿಕೊಡಿ ದಯವಿಟ್ಟು. ಮಗ ಆಗಿರ್ಬೋದು ಹೀರೋ, ಆದರೆ ತುಂಬ ಶ್ರಮಪಟ್ಟು ಮಾಡಿದ್ದಾನೆ. ನಿಮ್ಮ ಪ್ರೋತ್ಸಾಹದಿಂದ ಅವನು ಈ ಒಂದು ಹೆಜ್ಜೆ ಮುಂದಿಟ್ಟಿದ್ದಾನೆ, ಇನ್ನೂ ಕೆಲವಾರು ಹೆಜ್ಜೆಗಳು ಮುಂದಿಡಬಹುದು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ತುಂಬ ಅವಶ್ಯಕತೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಮೂಲಕ ಎಲ್ಲ ಕನ್ನಡಿಗರಿಗೂ ಇದೇ ನನ್ನ ಮನವಿ, ಚಿತ್ರಮಂದಿರಕ್ಕೆ ಬನ್ನಿ. ಜುಲೈ 10 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಫ್ಯಾಮಿಲಿ ಸಹಿತ ಬನ್ನಿ, ನೋಡಿ, ನಮ್ಗೆ ಆಶೀರ್ವಾದ ಮಾಡಿ. ಇನ್ನೂ ಕೆಲವೊಂದು ಚಿತ್ರಗಳನ್ನ ನಾವು ತೆರೆ ಮೇಲೆ ತರೋದಕ್ಕೆ ಅವಕಾಶ ಮಾಡಿಕೊಡಿ. ಇದು ನಿಮ್ಮ ಮಾಧ್ಯಮ ಮಿತ್ರರು ಮತ್ತು ಕನ್ನಡಿಗರಿಗೆ. ಚಿತ್ರತಂಡಕ್ಕೆ ಇಲ್ಲಿ ಕೆಲವೊಂದು ಜನ ಬಂದಿಲ್ಲ, ಎಲ್ಲ ಚಿತ್ರತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮಿಂದಾಗಿ ನಾವು ಈ ಚಿತ್ರನ ಇವತ್ತು ಇಲ್ಲಿ ಸಂಪೂರ್ಣ ಮಾಡಿ ತೆರೆಗೆ ಸಿದ್ಧಪಡಿಸಲು ಸಾಧ್ಯವಾಗಿದೆ. ಎಲ್ರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಮೇಡಮ್ ಹೇಳಿ. ನೀವು ಕನ್ನಡ ಆಡಿಯನ್ಸ್ನ ಎಷ್ಟು ಬಿಲೀವ್ ಮಾಡ್ತೀರಾ? ಅಂದರೆ ಕಮಿಂಗ್ ಫ್ರಮ್ ಜರ್ಮನಿ, ನೀವು ಕನ್ನಡ ಇಂಡಸ್ಟ್ರಿನ ಬಿಲೀವ್ ಮಾಡ್ತೀರಾ ಅಥವಾ ಕನ್ನಡ ಆಡಿಯನ್ಸ್ನ ಎಷ್ಟು ಬಿಲೀವ್ ಮಾಡ್ತೀರಾ? ಬಿಕಾಸ್ ಇವತ್ತಿನ ನ್ಯೂ ಕಮರ್ಸ್ ಇಲ್ಲಿರೋರೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರ್ಸ್ ಇಲ್ಲ, ಅವ್ರ ಫಿಲಮ್ ಥಿಯೇಟರ್ಸ್ ಬರೋ ಅಷ್ಟರೊಳಗೆ ಅವ್ರಿಗೆ ಸ್ಟ್ರಗಲಿಂಗು. ಬಟ್ ಅಲ್ಲಿಂದ ರೋಸಿ ಪಿಕ್ಚರ್ ದೂರದ ಬೆಟ್ಟ ನುಣ್ಣಗೆ ಅಂತ ಇತ್ತು. ಬಟ್ ಡಿಡ್ ಯು ಸ್ಟಡಿ ಬಿಫೋರ್ ಕಮಿಂಗ್ ಹಿಯರ್? ಮೇಡಮ್, ಒಳ್ಳೆ ಪ್ರಶ್ನೆ, ಸ್ವಲ್ಪ ಕಷ್ಟದ್ದು ಪ್ರಶ್ನೆ ಕೂಡ. ವಾಸ್ತವತೆ ನಿಮಗೆ ಗೊತ್ತು, ಎಲ್ರಿಗೂ ಗೊತ್ತಿದೆ. ನೀವು ಹೇಳ್ದಂಗೆ ಈಗ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಮಟ್ಟಿಗೆ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ. ನಾನು ತುಂಬ ಹೈ ಲೆವೆಲಿಂದ ನೋಡಿರೋದು, ನಾನು ಅದರೊಳಗಡೆ ಇಲ್ಲ. ಸೊ ನನ್ನ ಉತ್ತರ ಮೇ ಬಿ ತಪ್ಪಾಗಬಹುದು. ಬಟ್ ನಾನು ಆ್ಯಸ್ ಎ ಪ್ರೊಡ್ಯೂಸರು ಅಫ್ಕೋರ್ಸ್ ನಮ್ಮದು ಆಲ್ವೇಸು ನಮ್ಮದೊಂದು ಆಸೆ ಇತ್ತು. ಮೇಡಮ್, ಈ ವೇವ್ ಥರ ಇರುತ್ತಲ್ಲ ಮೇಡಮ್, ಹಿಂಗೆ ಹೋಗಿ ಹಿಂಗೆ ಕೆಳಗೆ ಬರುತ್ತೆ. ನಾವು ಪ್ರಾಬಬಲಿ ನಾವೆಲ್ಲೋ ಇಲ್ಲಿ ಬಂದಿರಬಹುದು, ಬಟ್ ಪುನಃ ಇದು ಹಿಂಗೆ ಹೋಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ.
ಮೇ ಬಿ ಇವಾಗ ನಾವು ಬಂದಿರೋ ಟೈಮಿಂದನೇ ಅದು ಹಿಂಗೆ ಹೋಗಬಹುದೇನೋ ಮೇಡಮ್. ಅಲ್ಲ, ಜಸ್ಟ್ ನಿಮ್ಮ ಮಗನ್ ಲಾಂಚ್ ಮಾಡಬೇಕು ಅಂತ ನಿಮ್ಮ ಸ್ವಾರ್ಥಕ್ಕೋಸ್ಕರನಾ ಅಷ್ಟೇ? ಇಲ್ಲ ಮೇಡಮ್, ಇದು ಒಂದು ರೀತಿಲಿ ಸ್ವಾರ್ಥ ಹೌದು, ಮಗನ್ನ ತರಿಸ್ಬೇಕು ಅಂತ. ಇನ್ನೊಂದು ರೀತಿಲಿ ನಮ್ಮ ಏನು ಅಳಿಲು ಸೇವೆ ಏನು ಬೇಕು ಏನಾದ್ರು ಒಂಚೂರು ಕೊಡೋಂಗಿದ್ರೆ ಕನ್ನಡ ಇಂಡಸ್ಟ್ರಿ, ಕನ್ನಡ ಜನತೆಗೆ ಅವಕಾಶ ಮಾಡಿಕೊಟ್ರೆ ದೇವರು ಮಾಡೋಣ ಅಂತ ಆಲ್ವೇಸ್ ನಮಗೆ ಇತ್ತು ಆಸೆ. ಅವಕಾಶ ಬಂತು, ಅದರಿಂದಾಗಿ ಇದು ಮಾಡಿದ್ದೀವಿ ಮೇಡಮ್. ನಮಗೊಂದು ಅಳಿಲು ಸೇವೆ. ಹೊಸೊಬ್ರಿಗೆ ನಿಮ್ಮಿಂದ ಏನಾದರೂ ಅವ್ರಿಗೆ ಚಾನ್ಸ್ ಸಿಗುತ್ತಾ ಅಂತ ಕೇಳಿದ ಅಷ್ಟೇ. ಡೆಫಿನೆಟ್ ಆಗಿ ಮೇಡಮ್, 100%. ನಮ್ಮ ಚಿತ್ರತಂಡದಲ್ಲಿ ಸುಮಾರು ಎಲ್ಲ ಹೊಸೊಬ್ಬರೇ ಇರೋದು. ಮುಂದೆ ಈ ಥರ ನಮಗೆ ಕೆಲವೊಂದು ಅವಕಾಶ ಬಂದರೂ ಕೂಡ ನಮ್ದು ಇದೇ ಥರ ನಮ್ಮದು ಆಲ್ವೇಸ್ ನಮ್ಮದು ಡ್ರೀಮ್ ಕೂಡ ಮೇಡಮ್. ನಾನು ಸುರೇಶ್ ಅವ್ರಿಗೆ ಪ್ರಶ್ನೆ ಕೇಳಬೇಕು. ಸರ್, ಯು ಆರ್ ದ ವೆಟರನ್ ಹಿಯರ್, ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ಸು ಅಂದರೆ ಇಲ್ಲಿರೋ ಪ್ರೊಡ್ಯೂಸರ್ಸು, ಯು ಆರ್ ಆಲ್ಸೋ ಪ್ರೊಡ್ಯೂಸರ್. ಕೆಲವು ಸೀಸನಲ್ ಪ್ರೊಡ್ಯೂಸರ್ಸ್ ಆರ್ ಹೆಸಿಟೆಂಟ್ ಟು ಇವನ್ ಪ್ರೊಡ್ಯೂಸ್ ಮೂವೀಸ್ ಹಿಯರ್. ಹಾಗೆ ಅವರು ಜರ್ಮನಿಯಿಂದ ಬಂದಿದ್ದಾರೆ. ಬಟ್ ನಮ್ಮಲ್ಲಿ ಎಲ್ಲೋ ವಿ ಆರ್ ಲ್ಯಾಕಿಂಗ್ ಗುಡ್ ಪ್ರೊಡ್ಯೂಸರ್. ಇವಾಗ ರಕ್ಕಿ ಹೇಳ್ದ ಅಶ್ವಿನಿ ಮ್ಯಾಮ್ಗೆ ಲೈಕ್ ಯು ಆರ್ ಲೈಕ್ ಮೈ ಗಾಡ್ ಮದರ್. ಆ ಥರ ಗಾಡ್ ಮದರ್ಸು, ಗಾಡ್ ಫಾದರ್ಸು ಇಂಡಸ್ಟ್ರಿಗೆ ಮರೆಯಾಗಿ ಹೋಗ್ತಾ ಇದ್ದಾರೆ. ದೇ ಹೆಸಿಟೆಂಟ್. ಸೀಸನಲ್ ಪ್ರೊಡ್ಯೂಸರ್ಸು ನಮ್ಮ ಹೊಸೊಬ್ರಿಗಂದರೆ ಹಿಂಜರಿತಾರೆ. ನೀವೇನಂತೀರ ಅದಕ್ಕೆ? ಇದು ಏನು ನಾವು ಮಾತಾಡ್ತಿದ್ದೀವಿ, 1972ನೇ ಇಸ್ವಿಯಲ್ಲಿ ಒಂದು ಇಂಟರ್ವ್ಯೂ ಇದೆ ದ್ವಾರಕೀಶ್ ಅವ್ರದ್ದು, ವಿಚಿತ್ರನೋ ರೂಪತಾರನೋ. ಓದಿದ್ರೆ ಅದೇ ಮಾತನ್ನು ಅವರು ಆಗಲೂ ಹೇಳ್ತಾರೆ. ಕನ್ನಡ ಸಿನಿಮಾ ಅನ್ನುವುದು ಯಾವಾಗಲೂ ಈ ತರಹದ ಹಲವು ಸಂಕಟಗಳ ಜೊತೆಗೇನೆ ಸಾಗರದಲ್ಲಿ ಈಸ್ತಾ ಇದೆ. ಆ ಸಂಕಟಗಳನ್ನು 1, 2 ಅಂತ ಹೇಳೋದಲ್ಲ, ಹಲವಾರು ಬಗೆಯ ಸವಾಲುಗಳಿದೆ ಕನ್ನಡ ಸಿನಿಮಾ ಮಾಡೋಕ್ಕೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಅಂತ ಆಗುವಾಗ ಆದಂತಹ ಭಾಷಾವಾರು ಪ್ರಾಂತ್ಯ ಏನಾಯಿತು, ಆಗಲೇ ನಮಗೆ ಹಲವು ಸಮಸ್ಯೆಗಳ ಜೊತೆಗೆ ನಾವು ಈ ರಾಜ್ಯವನ್ನು ಕಟ್ಟಿದ್ದೇವೆ. ಹೀಗಾಗಿ ಕನ್ನಡ ಸಿನಿಮಾ ಅಂತಂದರೆ ಸುತ್ತ 5 ಭಾಷೆಗಳ ಜೊತೆಗೆ ಪ್ರತಿದಿನ ಪ್ರತಿಕ್ಷಣ ಸ್ಪರ್ಧೆಯ ಜೊತೆಗೇ ನಾವು ನಮ್ಮ ಸಿನಿಮಾನ ಗೆರೆ ಮುಟ್ಟಿಸುವ, ಗೆರೆ ದಾಟಿಸುವ ಕೆಲಸ ಮಾಡಬೇಕಾಗಿದೆ. ಇದು ಮೊದಲನೆಯ ಕಷ್ಟ. ಎರಡನೇದು, ಇಲ್ಲಿ ಸೂಪರ್ ಸ್ಟಾರ್ಗಳು ಅಂತ ಏನಿದ್ರು, ಆ ಸೂಪರ್ ಸ್ಟಾರ್ಗಳೇ ಈ ಸಿನಿಮಾದ ಬಂಡಿಯನ್ನು, ತೇರನ್ನು ಎಳಿತಾ ಇದ್ದವರು. ಈಗ ಅದರಲ್ಲೂ ಕೊರತೆಯಾಗಿದೆ. ಈ ಕೊರತೆಗಳನ್ನು ದಾಟಿಕೊಂಡು ನಾವು ಹೊಸದೇನೋ ಮಾಡಲೇಬೇಕು. ಟುಮಾರೋ ಶುಡ್ ಬಿ ಬೆಟರ್ ಅನ್ನುವುದೇ ನಮ್ಮೆಲ್ಲರ ಆಸೆ. ನಿನ್ನೆ ಏನಾಯಿತೋ, ಇವತ್ತೇನಾಗಿದೆಯೋ, ನಾಳೆ ಇನ್ನೂ ಚೆನ್ನಾಗಾಗತ್ತೆ ಅನ್ನುವ ಆಸೆಯಿಂದಲೇ ಪ್ರತಿಯೊಬ್ಬರು ಹೆಜ್ಜೆಯನ್ನಿಡೋದು. ಆ ಹಿನ್ನೆಲೆಯಲ್ಲಿಯೇ ಈ ಸಿನಿಮಾನೂ ಕೂಡ ಈ ನಿರ್ಮಾಪಕರು, ಈ ನಟ, ಈ ನಿರ್ದೇಶಕರು, ನನ್ನನ್ನೂ ಸೇರಿದ ಹಾಗೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಪ್ರಯತ್ನಕ್ಕಾದರೂ ಒಂದು ಹೊಸ ಓಪನಿಂಗ್ ಸಿಗಲಿ ಅನ್ನುವುದು ಆಸೆ. ಪ್ರಾಮಾಣಿಕವಾದ ಪ್ರಯತ್ನ ಆಗಿದೆ. ಸಿನ್ಸಿಯರ್ ಆದ ಎಫರ್ಟನ್ನು ಪ್ರತಿಯೊಬ್ಬರು ಹಾಕಿದ್ದಾರೆ. ನಮ್ಮ ಹೋಪ್ ಅಥವಾ ಬಯಕೆ, ನಮ್ಮ ನಾಳೆಯ ಕನಸೇನಪ್ಪ ಅಂತಂದರೆ, ಈ ರಕ್ಕಿ ಅನ್ನುವ ಸಿನಿಮಾ ಆದರೂ ಈ ಎಲ್ಲ ಸಂಕಟಗಳನ್ನು ಮೀರಿ ಯಶಸ್ವಿ ಸಿನಿಮಾದ ಪಟ್ಟಿಯಲ್ಲಿ ಕಾಣಿಸ್ಕೊಳ್ಳಲಿ ಅನ್ನುವುದು ಆಸೆ. ಈ ಆಸೆ ಎಷ್ಟು ಮಟ್ಟಿಗೆ ಪೂರೈಸುತ್ತೆ ಅನ್ನೋದು ನಾಳೆಗೆ ಬಿಟ್ಟ ವಿಷಯ. ನನ್ನ ಪ್ರಶ್ನೆ ಇದ್ದಿದ್ದು, ಇವಾಗ ಪ್ರೊಡ್ಯೂಸರ್ಸ್, ಸೀಸನಲ್ ಪ್ರೊಡ್ಯೂಸರ್ಸು ಹೊಸಬ್ರು ಅಂದ್ರೇ ಭಯ ಪಡ್ತಾರೆ. ಸ್ಟಾರ್ಸ್ ಕೊರತೆ ಇದೆ ಅಂತ ಹೇಳಿದ್ರಿ, ಬಟ್ ಹೊಸಬ್ರಿಗೂ ಅಲ್ಲಿಂದನೇ ಆಪರ್ಚುನಿಟಿ ಬರಬೇಕಲ್ಲ, ಅದಿಲ್ಲ. ಅವ್ರು ಅಲ್ಲಿಂದ ಬಂದು ಅವ್ರ ಮಗನ ಲಾಂಚ್ ಮಾಡಿ ಹೊಸಬ್ರು ಅಂತಾರೆ. ಬಟ್ ಇಲ್ಲಿರೋರೆ ಇಂಡಸ್ಟ್ರಿಯಲ್ಲಿ ಹೊಸಬ್ರನ್ನ ಬೆಳೆಸ್ಬೇಕು ಅಂತ ಇದೇ ಇಲ್ಲ ಅಂತ ಕೇಳ್ತಾ ಇರೋದು ಅಷ್ಟೇ. ಹಾಗೆ ಇಲ್ಲ ಅಂತ ಹೇಳಲಾರೆ. ಇಲ್ಲ ಅಂತ ಯಾಕೆ ಹೇಳ್ತಿಲ್ಲ ನಾನು ಅಂದರೆ, ವರ್ಷಕ್ಕೆ ಸರಾಸರಿ 250ರಿಂದ 260 ಸಿನಿಮಾ ತಯಾರಾಗ್ತಿದೆ. ಅದರಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ಸ್ದು ಕಡಿಮೆ ಇರಬಹುದು. ಅದಕ್ಕೆ ಹಲವಾರು ಕಾರಣ ಇರುತ್ತೆ. ಅವ್ರಿಗೆ ಆ ಹಿಂದಿನ ಸಿನಿಮಾದಲ್ಲಾಗಿದ್ದ ಏನೋ ಸಂಕಟ ಇರಬಹುದು, ಅಥವಾ ಮಾರ್ಕೆಟ್ನಲ್ಲಿ ಇರುವಂತಹ ಅಡೆತಡೆಗಳಿರಬಹುದು, ಅವ್ರ ತೀರ್ಮಾನ ತಗೊಳ್ಳೋಕ್ಕೆ ಕಷ್ಟ ಆಗಿರಬಹುದು. ಆದರೂ ಹಲವರು ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಇದರೊಳಗಡೆ ಯಶಸ್ಸಿನ ಪರ್ಸೆಂಟೇಜ್ ಅಂತೀವಲ್ಲ,
ಶೇಕಡಾವಾರು ಯಶಸ್ಸಿನ ಪರ್ಸೆಂಟೇಜು ಅದು ಕಡಿಮೆ ಇರುವುದೇ ನಮಗಿರುವ ದೊಡ್ಡ ಪ್ರಶ್ನೆ. ನೀವು ಸ್ಟಾರ್ಸ್ ಕೊರತೆ ಅಂತ ಹೇಳ್ತಿರಲ್ಲ, ಸ್ಟಾರ್ಸ್ ಹೊಸೊಬ್ರನ್ನ ಸ್ಟಾರ್ಸ್ ಮಾಡೋಕ್ಕೆ ಚಾನ್ಸೇ ಸಿಗ್ತಾ ಇಲ್ಲ. ಅಲ್ಲಿ ಕೊರತೆ ಅಂದರೆ ನೀವು ಯಾರು ಸ್ಟಾರ್ ಆಗ್ತಾರೋ ಅವ್ರನ್ನ ಕಾದು ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ನಿಟ್ಟಿನಲ್ಲಿದೆ ಈ ಇಂಡಸ್ಟ್ರಿ. ಯು ಆರ್ ವೇಟಿಂಗ್ ಫಾರ್ ಸಂಬಡಿ ಟು ಬಿಕಮ್ ಅ ಸ್ಟಾರ್. ದಟ್ಸ್ ಒನ್ ಕೈಂಡ್ ಆಫ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ಐ ಡು ನಾಟ್ ಡಿನೈ ವಾಟ್ ಯು ಆರ್ ಸೇಯಿಂಗ್. ಐ ಅಪ್ರಿಷಿಯೇಟ್ ವಾಟ್ ಯು ಆರ್ ಸೇಯಿಂಗ್. ಬಟ್ ಪ್ರತಿಯೊಬ್ಬ ನಿರ್ಮಾಪಕನೂ ಒಬ್ಬ ಸ್ಟಾರ್ಗೆ ಹುಡುಕ್ತಾ ಇದ್ದಾನೆ ಅಂತ ಹೇಳಲಾರೆ. ಹಾಗಾಗಿದ್ರೆ ಎಷ್ಟೋ ಸಿನಿಮಾಗಳು ಸೂ ಫ್ರಮ್ ಸೋನೆ ಬರ್ತಿರ್ಲಿಲ್ಲ, ಅಥವಾ ಡೇರ್ ಡೆವಿಲ್ ಮುಸ್ತಫಾ ಬರ್ತಿರ್ಲಿಲ್ಲ, ಇನ್ಯಾವುದೋ ಸಿನಿಮಾ ಬರ್ತಿಲ್ಲ. ನಾನು ಏಪ್ರಿಲಲ್ಲಿ ಮಾಡೋ ಸಿನಿಮಾ ಅಥವಾ ಮುಂದಿನ ತಿಂಗಳು ಆಗಸ್ಟ್ ಸೆಪ್ಟೆಂಬರಲ್ಲಿ ಶುರು ಮಾಡೋ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದೆಲ್ಲ ಹೊಸೊಬ್ರು ಪ್ರೊಡ್ಯೂಸರ್ಸ್ ಬಂದಿರೋದು ಸರ್. ಸೀಸನಲ್ ಪ್ರೊಡ್ಯೂಸರ್ಸ್ ಅಂತವ್ರಿಗೆ ಅವ್ರ ಮೇಲೆ ನಂಬಿಕೆನೇ ಇರಲ್ಲ. ಸ್ಟೋರಿಲೇ ಪಿಚ್ ಮಾಡಿದ್ರು ನಂಬಿಕೆ ಬರಲ್ಲ. ಬಟ್ ಹೊಸೊಬ್ರಿಗೆ ನಂಬಿಕೆ ಇದೆ, ಹೊಸ ಪ್ರೊಡ್ಯೂಸರ್ಸ್ಗೆ ನಂಬಿಕೆ ಇದೆ ಅದ್ರ ಮೇಲೆ ಅಂತ ನನ್ನ ಅನಿಸಿಕೆ. Do you say So From So was done by a ಹೊಸ ಪ್ರೊಡ್ಯೂಸರ್? No. ರಾಜ್ ಬಿ ಶೆಟ್ಟಿ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ಪ್ರೊಡ್ಯೂಸರ್. No, I'm telling that is an exceptional, but not everything can be a So From So. ನಾನು ಹೇಳ್ತಿರೋದು ಏನು ಅಂತಂದ್ರೆ, ಸಕ್ಸಸ್ ರೇಟ್ ಅಂತೀವಲ್ಲ, ರೇಟ್ ಆಫ್ ಸಕ್ಸಸ್ ಇನ್ ದಿ ಪ್ಯಾರಲಲಿ ಇನ್ ಯಾವುದು ತಮಿಳಲ್ಲೋ ಮಲಯಾಳದಲ್ಲೋ ಇರುವ ಸಕ್ಸಸ್ ರೇಟ್ ಏನಿದೆ ಅದು ಕನ್ನಡದಲ್ಲಿ ಇಲ್ಲದೆ ಇರುವುದೇ ಕೊರತೆ. ನನ್ನ ಅನಿಸಿಕೆ ಅಂದ್ರೆ ದೊಡ್ಡ ಪ್ರೊಡ್ಯೂಸರ್. ನಿಮ್ಮ ಅನಿಸಿಕೆ ಇದೆ, ಯು ಹ್ಯಾವ್ ಎ ಒಪಿನಿಯನ್, ದಟ್ ಈಸ್ ವೆರಿ ರೈಟ್. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ, ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಸಕ್ಸಸ್, ವಾಟ್ ಈಸ್ ದಿ ನಂಬರ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಅನ್ನೋದೇ ಮುಖ್ಯ. ದೊಡ್ಡ ಪ್ರೊಡ್ಯೂಸರ್ಸ್ ಆರ್ ರನ್ನಿಂಗ್ ಬಿಹೈಂಡ್, ದೇ ಆರ್ ಗೋಯಿಂಗ್ ಬಿಹೈಂಡ್ ರನ್ನಿಂಗ್ ಹಾರ್ಸಸ್ ಅಷ್ಟೇ ಅಂತ ನನ್ನ ಅನಿಸಿಕೆ ಅಷ್ಟೇ. ದೇ ಆರ್ ರನ್ನಿಂಗ್ ಬಿಹೈಂಡ್ ನಂಬರ್ಸ್, ನಾಟ್ ಬಿಹೈಂಡ್ ನೇಮ್ಸ್. ನೇಮ್ಸ್ ಹಿಂದೆ ಓಡ್ತಿಲ್ಲ ಅವರು, ಹೆಸರಿನ ಹಿಂದೆ ಓಡ್ತಿಲ್ಲ, ಸಂಖ್ಯೆಯ ಹಿಂದೆ ಓಡ್ತಿದ್ದಾರೆ. ಸಂಖ್ಯೆ ಇದ್ದಾಗ, ಸಕ್ಸಸ್ ರೇಟ್ ಬೆಟರ್ ಇದ್ದಾಗ ಇನ್ನೂ ಬೆಟರ್ ಆದ ಸಿನಿಮಾಗಳು ತಯಾರಾಗ್ತವೆ. ಅದರ ಪ್ರಯತ್ನವೇ ಇದು. ಪ್ರಯೋಗ ಮಾಡ್ತಾನೆ ಇರಬೇಕು. ಮಾಡ್ತಾನೆ ಇದ್ದರೆ ಇವತ್ತೇನಿತ್ತು ಪರಿಸ್ಥಿತಿ ಅದಕ್ಕಿಂತ ಬೆಟರ್ ಆದ ಪರಿಸ್ಥಿತಿ ನಾಳೆ ಬರುತ್ತೆ. ವಿ ನೀಡ್ ನಾಟ್ ಬ್ಲೇಮ್ ಎನಿ ಒನ್. ಅವ್ರು ಹಿಂಗಿದ್ರು ಇವ್ರು ಹಿಂಗಿದ್ರು ಅಂತ ಯಾರ ಮೇಲೋ ಗೂಬೆ ಕೂರಿಸೋದ್ರಿಂದ ಏನೂ ಉಪಯೋಗ ಇಲ್ಲ. ಪ್ರಯೋಗ ಮಾಡ್ತಾನೆ ಇರಬೇಕು. ಪ್ರಯೋಗ ಮಾಡೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೇದಾಗುತ್ತೆ, ಇನ್ನೊಂದು ಸುಮಾರಾಗುತ್ತೆ. ರೈತರ ಕೆಲಸ ಏನಮ್ಮ, ಬರ ಇದೆಯೋ ಮಳೆ ಇದೆಯೋ ಉಳುಮೆ ಮಾಡಲೇಬೇಕು. ಉಳುಮೆ ಮಾಡ್ತಾ ಇರ್ತೀವಿ, ಮಾಡಿದ್ದು ಒಂದು ಸಲ ಯಶಸ್ವಿ ಆಗುತ್ತೆ, ಒಂದು ಸತಿ ಇನ್ನೇನೋ ಆಗುತ್ತೆ. ಹಾಗಂತ ನಾವೇನು ಸುಮ್ಮನಿರಲ್ವಲ್ಲ, ಮತ್ತೆ ಉಳುಮೆ ಮಾಡ್ತೀವಿ, ಮತ್ತಿನ್ನೇನೋ ಕಥೆಯನ್ನು ಹುಡುಕ್ತೀವಿ. ಆಕ್ಟರ್ ಆಗಿ ನೀವು ಮಾಡ್ತೀರಾ, ಪ್ರೊಡ್ಯೂಸರ್ಸ್ ಆಗಿ ಮಾಡಲ್ಲ. ಯಾವ್ದು ಫಸಲ್ ಚೆನ್ನಾಗಿ ಮಾರ್ಕೆಟಲ್ಲಿ ಇತ್ತು ಹಂಗೇನಿಲ್ಲಮ್ಮ. ಹಂಗಾಗಿದ್ರೆ 250-260 ಸಿನಿಮಾ ತಯಾರಾಗ್ತಿರ್ಲಿಲ್ಲ. ಎವ್ರಿ ಇಯರ್ ಮೋರ್ ದೆನ್ 300 ಫಿಲ್ಮ್ಸ್ ಆರ್ ಗೆಟಿಂಗ್ ಸೆನ್ಸರ್ಡ್. ಹೌ? But when you say censor 260 films, they only say 2 films success ಅಂದಾಗ ಅದು 60. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸಕ್ಸಸ್ ರೇಟ್ ಕಡಿಮೆ ಇದೆ, ಅದು ಬೆಟರ್ ಆಗಬೇಕು. ಬೆಟರ್ ಆಗೋದಕ್ಕೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು, ಪ್ರಯೋಗ ಮಾಡ್ತಾ ಇರಬೇಕು. ಪ್ರಯೋಗ ಆಗ್ತಿದ್ದಂಗೆ ಹೊಸ ಒಳ್ಳೆಯ ಸಿನಿಮಾ, ಹೊಸದು ಯಾವುದು ಯಶಸ್ವಿ ಆಗುತ್ತೋ ಅದು ಶಬ್ದ ಮಾಡುತ್ತೆ. ಹೌದು, ದಟ್ ಈಸ್ ವಾಟ್ ಈಸ್ ದಿ ಬಿಲೀಫ್. ಎನಿವೇ ರಕ್ಕಿ, ಆಲ್ ದ ಬೆಸ್ಟ್. You are inspired by Appu, that what brings you here. So all the best for you. Thank you so much, madam. Okay. Thank you. ರಕ್ಕಿ ಹಿಯರ್, ಕಾರ್ತಿಕ್ ಫ್ರಮ್ ತಿಗಳು. ನಿಮ್ಮ ಭಾಷೆ ಮೇಲಿನ ಹಿಡಿತ ಹೇಗೆ ಸಾಧ್ಯ ಆಯಿತು ಅಂತ, ಡಬ್ಬಿಂಗ್ ಪ್ರೋಸೆಸ್ ಹೇಗಾಯಿತು? ಆ್ಯಕ್ಚುಲಿ ಇದು ಕನ್ನಡ ನನ್ನ ಪೇರೆಂಟ್ಸ್ ಯಾವಾಗಲೂ ಹಂಗೆ ಹೇಳ್ತಾಯಿದ್ರು, ಯು ಶುಡ್ ಹೋಲ್ಡ್ ಆನ್ ಟು ದ ಲ್ಯಾಂಗ್ವೇಜ್ ಅಂತ. ಜರ್ಮನಿಲಿ ನಾನು ಬೆಳೆದಿದ್ರು, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಜರ್ಮನಿಲಿ ಬೆಳೆದಿದ್ದೀನಿ, ಬಟ್ ಯಾವಾಗಲೂ ಕನ್ನಡ ಮೇಲೆ ನಂದು ಪ್ರಾಮಿನೆನ್ಸ್ ಇತ್ತು. ಸೊ ಅದರಿಂದ ನನ್ನ ಕನ್ನಡ ಯಾವಾಗಲೂ ಬರ್ತಾಯಿತ್ತು. ಬಟ್ ಮೂವಿಗೆ ಅಂತ ನನ್ನ ಆ್ಯಕ್ಸೆಂಟು ಅದೆಲ್ಲ ಈ ಪ್ರಾಪರಾಗಿ ಫಿಟ್ ಆಗೋ ಥರ ಟ್ರೈನಿಂಗು ನಮ್ಮ ಡೈರೆಕ್ಟರ್ನು ಬಂದು ಮಾಡಿದ್ರು. ಸೊ ಈ ಟ್ರೈನಿಂಗ್ ನಾವು ಲಾಸ್ಟ್ ಇಯರ್ ಜುಲೈ ಸ್ಟಾರ್ಟ್ ಮಾಡಿದ್ವಿ. 3 months ಟ್ರೈನಿಂಗ್ ಮಾಡ್ಕೊಂಡು ಹೋದ್ವಿ. ಸೊ ಮೂವಿ ಏನು ಬೇಕೋ ಅದ್ರ ಥರ ರೆಡಿಯಾಗಿ ಬಂದೆ. ಪ್ರೊಡ್ಯೂಸರ್ ಸುರೇಶ್ ಅವ್ರಿಗೆ ಇದು ಪ್ರಶ್ನೆ. ಇದು ಈಗ ಸಾಲಿಗ್ರಾಮ ಅಂದಾಗ ನಮ್ಮ ಕಣ್ಮುಂದೆ ಬರೋದು ಸುರೇಶ್ ಸಾಲಿಗ್ರಾಮ ಅನ್ನೋದಕ್ಕಿಂತಲೂ ಮುಂಚೆ ಸಾಲಿಗ್ರಾಮ ಅನ್ನುವಂಥ ಒಂದು ಬ್ರ್ಯಾಂಡು, ಆ್ಯಸ್ ವೆಲ್ ಆಸ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಊರು. ಹೌದು, ತುಂಬ ಜನಕ್ಕೆ ಗೊತ್ತಿಲ್ಲ. ಅಂದರೆ ಪಾರ್ವತಮ್ಮ ಅವರು ಸಾಲಿಗ್ರಾಮದವ್ರು ಅಂತ ಒಂದು ಜನಕ್ಕೆ ಗೊತ್ತಿರ್ಬೋದು. ಈ ಸಾಲಿಗ್ರಾಮ ಅನ್ನುವಂಥ ಬ್ರ್ಯಾಂಡೇ ರಕ್ಕಿ ಅನ್ನುವಂತಹ ಕಥೆನ ದೊಡ್ಡ ಮನೆಗೆ ಹೋಗಿ ಹೇಳಿಸ್ಬೇಕು ಅನ್ನುವಂತಹ ಕೋರ್ ಪಾಯಿಂಟ್ ಬಂತ, ಅಥವಾ ಪಾರ್ವತಮ್ಮ ಅವ್ರನ್ನ ನಾವು ತುಂಬ ಪರ್ಸ್ಪೆಕ್ಟಿವಲ್ಲಿ ನೋಡುವಂತಹ ಪಾಯಿಂಟ್ ಆಫ್ ವ್ಯೂ ಈ ಕಥೆನ ಹೇಳಿಸ್ಬೇಕಂತ ಬಂತ? ಸಾಲಿಗ್ರಾಮ ಅನ್ನೋದು ಬ್ರ್ಯಾಂಡ್ ನಿಮ್ಗೆ ವರ್ಕ್ ಆಯ್ತಾ ಅಂತ?
ಒಳ್ಳೆ ಪ್ರಶ್ನೆ. ನಾನು ಅಷ್ಟು ದೊಡ್ಡವನಲ್ಲ ಪಾರ್ವತಮ್ಮ ಅವ್ರ ಬಗ್ಗೆ ಮಾತಾಡೋ ಅಷ್ಟು. ಆ್ಯಕ್ಚುಲಾಗಿ ಇದೆಲ್ಲನೂ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅವರೇ ರೂಟು, ಪಾರ್ವತಮ್ಮ ಅವರೇ ಮೇಯ್ನ್ ಕಾರಣ. ಅಲ್ಲಿಂದ ಬಂದು ದೊಡ್ಡ ಮನೆ ಅಶ್ವಿನಿ ಮೇಡಮ್ ಆಗಿರಬಹುದು ಮತ್ತು ಇನ್ನೆಲ್ಲರೂ ಆಗಿರ್ಬೋದು. ರೂಟಿಂದ ಬಂದು ನಾವು ಅವ್ರ ಹತ್ರ ಹೋಗಿ ಕೇಳಬೇಕು ಅಂತ ಅಫ್ಕೋರ್ಸ್ ಪ್ರೇರಣೆ ಅಂತೂ ಬಂದಿದ್ದುಂಟು. ನೀವು ಹೇಳ್ದಂಗೆ ಸಾಲಿಗ್ರಾಮ ನನ್ನ ಊರು ಆಗಿರಬಹುದು. ಅಲ್ಲಿಂದನೇ ನಮಗೆ ಮತ್ತು ಅಪ್ಪು ಸರ್ ಅವರ ಫ್ಯಾಮಿಲಿಗೂ ನಮ್ಮದು ಫ್ರೆಂಡ್ಶಿಪ್ ಏನಿದೆ ಅಲ್ಲಿಂದನೇ. ನಮ್ಮ ತಂದೆಯವರು ನಿಮ್ಮ ಸುಮಾರು ಜನಕ್ಕೆ ಗೊತ್ತಿರಬಹುದು, ಹೊಸ ಬೆಳಕು ಪ್ರೊಡ್ಯೂಸರು. ಸೊ ಅಲ್ಲಿಂದ ನಮ್ಮ ತಂದೆಯವ್ರ ಕಾಲದಿಂದನೂ ನಮಗೆ ಈ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ನಾವು ಇದಕ್ಕೆ ಸ್ಫೂರ್ತಿ ಬಂದಿದ್ದು. ಅಂದರೆ ಸಾಲಿಗ್ರಾಮ ಅಷ್ಟು ದೊಡ್ಡ ಮ್ಯಾಟ್ರ್ ಆಗಿದೆ ಅಂತ ನನಗೆ ಹೇಳಬೇಕಾಗಿತ್ತು. ಹೌದು 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 ಹೌದು.